की जय। नामाचार्य श्रील हरिदास ठाकुर की जय। प्रेम से कहो श्री कृष्ण चैतन्य प्रभु नित्यानंद, श्री अद्वैत गदाधर श्रीवासदि गौर भक्त वृंद की जय। श्री नित्यानंद त्रयोदशी महामहोत्सव की जय। संवेद भक्त वृंद की जय। श्री श्री गुरु गौरांग की जय। ओम विष्णुपदाय कृष्ण पृष्ठाय भूतले श्रीमते भक्ति वेदांत स्वामिनिति नाम्ने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे वंदे श्री गुरु श्रीयुतपदकमलं श्री गुरून् वैष्णवांश्च श्रीरूपं साग्रजातं सगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सगण ललिता श्रीविशाखान्वितांश्च वन्दे श्रीकृष्ण चैतन्य नित्यानंद सहोदितो गौड़ोदये पुष्पवन्तो चित्रो शम्नोतमोनदो। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद। हरे कृष्ण 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 हरे हरे, हरे राम 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 हरे। साधु साधु तदाई नथिंग। ಹರೇ ಕೃಷ್ಣ. ಸೊ ಇಂದು ನಿತ್ಯಾನಂದ ಪ್ರಭುಗಳ ಆವಿರ್ಭಾವ ದಿನ. ನಿತ್ಯಾನಂದ ಪ್ರಭು ಯಾರು? ಕರ್ನಾಟಕದಲ್ಲಂತೂ ಯಾರಿಗೂ ಗೊತ್ತಿಲ್ಲ. ಚೈತನ್ಯ ಮಹಾಪ್ರಭು ಬಗ್ಗೆ ಸ್ವಲ್ಪ ಸ್ಕೂಲ್ನಲ್ಲಿ ಇತಿಹಾಸ ಬುಕ್ಗಳಲ್ಲಿ ಭಕ್ತಿ ಸಂಪ್ರದಾಯವನ್ನು ಅಥವಾ ಭಕ್ತಿ ಚಳುವಳಿಯನ್ನು ನಡೆಸಿದವರು ಒಬ್ಬ ಸಂತರು ಅಂಥೇಳಿ ವರ್ಣನೆ ಆಗುತ್ತೆ ಇತಿಹಾಸ ಬುಕ್ಗಳಲ್ಲಿ, ಪುಸ್ತಕಗಳಲ್ಲಿ. ಕೃಷ್ಣ ಮತ್ತು ಬಲರಾಮ ಯಾವಾಗಲೂ ಕೂಡೇ ಇರ್ತಾರೆ. ಅವರು ಕೂಡೇ ಬರ್ತಾರೆ. ಅವರ ಅವತಾರ ಅವರು ಕೂಡಿ ಅವತರಿಸ್ತಾರೆ. ಅವರಿಬ್ಬರನ್ನು ಬೇರೆ ಮಾಡಲು ಸಾಧ್ಯ ಇಲ್ಲ. ಹಿಂದಿ ಅನುವಾದ चाहिए करेंगे ना प्रभु जी? गो दोनों हिंदी में कर सकते थे, लेकिन ये माताओं में हिंदी लोग हैं और पुरुषों में कन्नड़ लोग हैं. ठीक है. ಕೃಷ್ಣ ಮತ್ತು ಬಲರಾಮನನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾವಾಗಲೂ ಕೂಡೇ ಇರ್ತಾರೆ. ನಾವು ರಾಮಾವತಾರದಲ್ಲಿ ನೋಡಿದರೆ ರಾಮ ಮತ್ತು ಯಾರು? ಲಕ್ಷ್ಮಣ. ರಾಮ ಮತ್ತು ಲಕ್ಷ್ಮಣ ಅವರೇ ಕೃಷ್ಣ ಮತ್ತು ಬಲರಾಮ. ಈಗ ಕಲಿಯುಗದಲ್ಲಿ ಅವರು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು ಆಗಿ ಬಂದಿದ್ದು ಇಲ್ಲಿ. ಅಥವಾ ಇಲ್ಲಿ ಪಂಚತತ್ವ ಇದ್ದಾರಲ್ಲ, 5 ಜನ ಇದ್ದಾರಲ್ಲ, ಇಲ್ಲಿ ನಡುವೆ ಇದ್ದವರು, ಮಧ್ಯದಲ್ಲಿ ಇದ್ದವರು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು. ಇವರು ಎಷ್ಟು ಈಗ ಚೈತನ್ಯ ಮಹಾಪ್ರಭು ಹೆಸರನ್ನು ನಿತ್ಯಾನಂದ ಪ್ರಭು ಹೆಸರು ಇಲ್ಲದೇ ತಗೋತಾ ಇರಲಿಲ್ಲ. ಯಾವಾಗಲೂ ಅವರಿಬ್ಬರು ಹೆಸರನ್ನು ಕೂಡೇ ತಗೋತಾ ಇದ್ರು. ಅವರಿಬ್ಬರನ್ನ ನೆನೆಸೋದು. ಅವ್ರಿಗೆ ನಿಕ್ ನೇಮ್ ಇತ್ತು, ಗೌರ ಮತ್ತು ನಿತಾಯ್ ಅಂಥೇಳಿ. ಈಗ ಜನರಿಗೆ ನಿಕ್ ನೇಮ್ ಇರುತ್ತಲ್ಲ, ಗೌರಾಂಗ ಮಹಾಪ್ರಭು ಅವ್ರ ಚೈತನ್ಯ ಮಹಾಪ್ರಭುಗೆ ಗೌರಾಂಗ ಅಂತ ಯಾಕಂತಿದ್ರು? ಅವರ ಕಾಂತಿ ಏನಾಗಿತ್ತು? ಬಂಗಾರದ ಬಣ್ಣದಂತ ಇತ್ತು. ಅದಕ್ಕೆ ಗೌರ ಅಂದರೆ ಬಂಗಾರದ ಬಣ್ಣ. ಅದಕ್ಕೆ ಅವರಿಗೆ ಗೌರಾಂಗ ಮಹಾಪ್ರಭು ಅಂತಿದ್ರು. ಅಥವಾ ನಿಕ್ ನೇಮ್ ಶಾರ್ಟ್ ಫಾರ್ಮ್ನಲ್ಲಿ ಏನಂತಿದ್ರು? ಗೌರ ಅಂತ ಹೇಳ್ತಿದ್ರು. ಅದೇ ಪ್ರಕಾರ ನಿತ್ಯಾನಂದ ಪ್ರಭುಗೆ ಏನಂತಿದ್ರು?
ನಿತಾಯ್ ಅಂಥೇಳಿ. ನಿತಾಯ್ ಗೌರಂಗ, ಗೌರ ನಿತಾಯ್. ಸೊ ಹೀಗೆ ಭಾಗವತದಲ್ಲಿ ಏನು ಹೇಳಿದೆ, 11ನೇ ಸ್ಕಂದದಲ್ಲಿ ಯುಗಾವತಾರಗಳ ಬಗ್ಗೆ ವರ್ಣನೆ ಮಾಡ್ತಾ ಕರ್ಬಜನ ಮುನಿ, ಕರ್ಬಜನ ಮುನಿಗಳು ನಿಮಿ ಮಹಾರಾಜನಿಗೆ ಈ ಯುಗಾವತಾರಗಳ ಬಗ್ಗೆ ವರ್ಣನೆ ಮಾಡಿದರು. 4 ಯುಗಗಳಲ್ಲಿ ಹೇಗೆ ಬೇರೆ ಬೇರೆ ರೂಪದಲ್ಲಿ ಭಗವಂತ ಅವತರಿಸ್ತಾನೆ, ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮತ್ತು ಕಲಿಯುಗದಲ್ಲಿ. ತ್ರೇತಾಯುಗದಲ್ಲಿ ಯಾವುದು ಯುಗಾವತಾರ? ತ್ರೇತಾಯುಗದಲ್ಲಿ ಯಾರು ಬಂದಿದ್ರು? श्रीराम आए थे. वो युगावतार नहीं है, वो लीला अवतार में आते हैं. त्रेतायुग का अवतार यज्ञ मूर्ति, यज्ञ, भगवान यज्ञ. उनका रंग लाल रंग का होता है. ಅಂದರೆ ತ್ರೇತಾಯುಗದಲ್ಲಿ ಯಜ್ಞನ ರೂಪದಲ್ಲಿ ಬಂದಿದ್ದು ಭಗವಂತ. ಅದಕ್ಕಿಂತ ಮುಂಚೆ ಸತ್ಯಯುಗದಲ್ಲಿ ಹಂಸಾವತಾರದಲ್ಲಿ ಬಂದಿದ್ದು. ಎಷ್ಟೋ ಅವತಾರಗಳಾಗುತ್ತೆ ಒಂದೊಂದು ಯುಗದಲ್ಲಿ, ಆದರೆ ವಿಶೇಷವಾಗಿ ಆ ಯುಗಕ್ಕೆ ಒಂದು ಅವತಾರ ಇರುತ್ತೆ. ಅದಕ್ಕೆ ಯುಗಾವತಾರ ಅಂತ. ಭಿನ್ನ ಭಿನ್ನ ಪ್ರಕಾರದ ಅವತಾರಗಳಿದೆ. 6 ಪ್ರಕಾರದ ಅವತಾರಗಳಿರುತ್ತೆ. 6 ಪ್ರಕಾರ ನಾವು ಅದನ್ನು ಚರ್ಚೆ ಮಾಡಿದ್ದೀವಲ್ಲ. ಪುರುಷಾವತಾರ, ಶಕ್ತ್ಯಾವೇಶ ಅವತಾರ, ಗುಣಾವತಾರ, ಲೀಲಾವತಾರ, ಹೀಗೆ ಯುಗಾವತಾರ, ಮನ್ವಂತರ ಅವತಾರ, ಹೀಗೆ 6 ಪ್ರಕಾರದ ಅವತಾರಗಳು. ಮನ್ವಂತರ ಅವತಾರ ಅಂದರೆ ಒಂದೊಂದು ಮನುವಿನ ಆಳ್ವಿಕೆಯಲ್ಲಿ ಬರುವ ಅವತಾರಗಳು. ಅದಕ್ಕೆ ಮನ್ವಂತರ ಅವತಾರ. ಮನ್ವಂತರ ಅಂದರೆ ಮನುವಿನ ಆಳ್ವಿಕೆ. ಅಂದರೆ ಒಬ್ಬ ಮನು ಎಷ್ಟು ಕಾಲದವರೆಗೆ ಆಳ್ವಿಕೆ ಮಾಡ್ತಾರೆ? 71 ಚತುರ್ಯುಗ. 71 ಚತುರ್ಯುಗ ಅಂದರೆ ಏನು? ಈ 4 ಯುಗಗಳ ಒಂದು ಚಕ್ರಕ್ಕೆ ಒಂದು ಚತುರ್ಯುಗ ಅಂತಿರ್ತಾರೆ. ಹೀಗೆ ಭಿನ್ನ ಭಿನ್ನವಾದ ಅವತಾರಗಳಿದೆ. ಈ ಭಾಗವತದ 11ನೇ ಸ್ಕಂದದಲ್ಲಿ, ಭಾಗವತ ಪುರಾಣದ ಶ್ರೀಮದ್ ಭಾಗವತ ಅಥವಾ ಭಾಗವತ ಪುರಾಣ 11ನೇ ಸ್ಕಂದದಲ್ಲಿ ಈ ಯುಗಾವತಾರಗಳ ಬಗ್ಗೆ ವರ್ಣನೆ ಆಗಿದೆ. ಅಲ್ಲಿ ಕಲಿಯುಗದಲ್ಲಿ ಅವತಾರದ ಬಗ್ಗೆ ವರ್ಣನೆ ಮಾಡ್ತಾ ಏನು ಹೇಳಿದರು? ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೇರ್ ಯಜಂತಿ ಸುಮೇಧಸಃ. ಕೃಷ್ಣ ನಾಮವನ್ನು ಉಚ್ಚಾರಣೆ ಮಾಡ್ತಾ ಈ ಭಗವಂತನ ಅವತಾರ ಯಾವಾಗಲೂ ಕೃಷ್ಣ ಕೀರ್ತನೆ ಮಾಡ್ತಾ ಇರ್ತಾರೆ. ಮತ್ತು ಅವನ ಕಾಂತಿ ಮೈ ಬಣ್ಣ ಬಂಗಾರದ ಕಾಂತಿಯಾಗಿರುತ್ತೆ, ಬಂಗಾರದ ಬಣ್ಣ. ಸೊ ಅವನು ಯಾವಾಗ ಆ ಅವತಾರ ಏನು? ಚೈತನ್ಯ ಮಹಾಪ್ರಭು ಬಗ್ಗೆ ಹೇಳಿದೆ. ಆ ಚೈತನ್ಯ ಮಹಾಪ್ರಭು ಯಾರ ಜೊತೆ ಬರ್ತಾರೆ? ಅವರ ಸಂಗಡಿಗರ ಜೊತೆ ಬರ್ತಾರೆ, ಬಲರಾಮನ ಜೊತೆ ಬರ್ತಾರೆ. ಸಾಂಗೋಪಾಂಗಾಸ್ತ್ರ ಪಾರ್ಷದಂ, ಸ ಅಂಗ, ಆ ಶಬ್ದ ಏನಿದೆ ಅಲ್ಲ, ಅದು ನಿತ್ಯಾನಂದ ಪ್ರಭುಗೆ ಬಗ್ಗೆ ಹೇಳುತ್ತೆ. ಅದು ಹೇಗೆ ನಿತ್ಯಾನಂದ ಪ್ರಭು ಬಗ್ಗೆ ಹೇಳ್ತಾ ಇದೆ? ಅಂಗ ಅಂದರೆ ಅಂಶ. ಅಂಗ ಮತ್ತು ಅಂಶ ಎರಡು ಶಬ್ದದ ಅರ್ಥ ಒಂದೇ. ಅಂಶಾವತಾರ ಅಂತ ಹೇಳ್ತೀವಿ ನಾವು. ಭಗವಂತ ವಿಸ್ತಾರವಾದಾಗ ಅದಕ್ಕೆ ಅಂಶ ಅಂತ ಹೇಳ್ತಾರೆ. ಅಂದರೆ ಇನ್ನೊಂದು ರೂಪ ತಾಳಿದಾಗ ಅದಕ್ಕೆ ಅಂಶಾವತಾರ ಅಂತ ಹೇಳ್ತಾರೆ. ನಾವು ಅಂಶರೇ, ಭಗವಂತನ ಅಂಶಗಳೇ. ಜೀವಿಗಳೂ ಭಗವಂತನ ಅಂಶ. ಆದರೆ ಜೀವಿಗಳಿಗೆ ವಿಭಿನ್ನ ಅಂಶ ಅಂಥೇಳಿ ಒಂದು ಶಬ್ದವನ್ನು ವಿಷ್ಣು ಪುರಾಣದಲ್ಲಿ ಉಪಯೋಗ ಮಾಡಿದೆ. ವಿಭಿನ್ನ ಅಂಶಗಳು, ಸಪರೇಟೆಡ್ ಪಾರ್ಟ್ಸ್ ಆ್ಯಂಡ್ ಪಾರ್ಸಲ್ಸ್. ಮತ್ತು ನಾವು ಅಂಶಾವತಾರ ಮತ್ತು ಕೃಷ್ಣನಲ್ಲಿ, ಭಗವಂತನಲ್ಲಿ ಯಾವುದೇ ಭೇದ ಇರಲ್ಲ. ಬರೀ ರೂಪ ಅಷ್ಟೇ ಭೇದ ಇರ್ಬೋದು. ರೂಪ ಬಣ್ಣ ಅಷ್ಟೇ ಭೇದ. ಅದರ ಅರ್ಥ ಏನು? ಬೇರೆ ಯಾವುದೇ ಭಿನ್ನತೆ ಇರಲ್ಲ. ಅಂದರೆ ಅವನು ಭಗವತ್ ತತ್ವ, ಭಗವಂತನ ಎಲ್ಲ ಶಕ್ತಿಗಳಿರುತ್ತೆ. ಅವನು ವಿಭು, ನಾವೆಲ್ಲರೂ ಜೀವಿಗಳು, ಅಂಶಗಳು ನಾವು. ಮಮೈವಾಂಶೋ ಜೀವಲೋಕೆ ಜೀವಭೂತ, ಜೀವಿಗಳೂ ಅಂಶ. ಆದರೆ ಅಂಶಾವತಾರ ಮತ್ತು ಜೀವಿಗಳಲ್ಲೇನು? ಜೀವಿಗಳು ವಿಭಿನ್ನ ಅಂಶ, ಅಂಶಗಳು, ಸಣ್ಣ ಚಿಕ್ಕ ಕಣಗಳು.
ಸೊ ಅಲ್ಲಿ ಕೃಷ್ಣವರ್ಣಂ ತ್ವಿಷಾಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ. ಸ ಅಂಗ ಉಪಾಂಗ. ಅಂಗ ಅಂದ್ರೇನು? ಅಂಶ. ಕೃಷ್ಣ ಚೈತನ್ಯ ಮಹಾಪ್ರಭು ಅವರ ಅಂಶ ಅವತಾರದ ಜೊತೆ ಬರ್ತಾರೆ. ಅಂಶ ಅವತಾರ ಅಂದ್ರೆ ಯಾರು ಇಲ್ಲಿ? ನಿತ್ಯಾನಂದ ಪ್ರಭು ಅಂಥೇಳಿ. ಇದು ಶಾಸ್ತ್ರ ಪ್ರಮಾಣ. ನಿತ್ಯಾನಂದ ಯಾರು? ಬಲರಾಮ ಅಂಥೇಳಿ. ಅದಕ್ಕೆ ಶಾಸ್ತ್ರ ಪ್ರಮಾಣ ಯಾವುದು? ಈ ಶ್ಲೋಕನೇ. ಹೀಗೆ ಮತ್ತು ಆಚಾರ್ಯರು ಎಲ್ಲ ಗೌಣ ಲಕ್ಷಣಗಳನ್ನು ನೋಡಿ, ಅವರ ಲೀಲೆಗಳನ್ನು ನೋಡಿ, ಅದ್ಭುತ ಲೀಲೆಗಳನ್ನು ನೋಡಿ ಅವನನ್ನು ಬಲರಾಮ ಅಂಥೇಳಿ ವರ್ಣನೆ ಮಾಡಿದ್ದಾರೆ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು. ಸೊ ನಿತ್ಯಾನಂದ ಪ್ರಭು ಅವರ ಅವತಾರ ಎಲ್ಲಿ ಆಗಿದ್ದು? ಬಂಗಾಳದಲ್ಲಿ ಏಕಚಕ್ರ ಅಂಥೇಳಿ ಒಂದು ಗ್ರಾಮ, ಏಕಚಕ್ರ ಗ್ರಾಮದಲ್ಲಿ. ಏಕಚಕ್ರ ಗ್ರಾಮ, ಅದು ರಾಢ ದೇಶ ಅಂತ ಹೇಳ್ತಾರೆ. ಅದಕ್ಕೆ ಆ ಪ್ರದೇಶಕ್ಕೆ ರಾಢ ದೇಶ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ರಾಢ ದೇಶವನ್ನು ಪವಿತ್ರ ಸ್ಥಳ ಅಂಥೇಳಿ ಗುರುತಿಸಿರಲಿಲ್ಲ. ಯಾಕೆ ಪವಿತ್ರ ಸ್ಥಳ ಅಂಥೇಳಿ ಗುರುತಿಸಿರಲಿಲ್ಲ? ಅಲ್ಲಿ ಗಂಗಾ ನದಿ ಹರಿಯುವುದಿಲ್ಲ. ಎಲ್ಲಿ ಗಂಗಾ ನದಿ ಹರಿಯುವುದಿಲ್ಲ ಅದು ಪವಿತ್ರವಲ್ಲ ಅಂತ. ಚಿಕ್ಕಮಗಳೂರಿನಲ್ಲಿ ಗಂಗಾ ನದಿ ಇಲ್ಲಲ್ಲ, ಇದು ಪವಿತ್ರನಾ? ಇದು ಸಾಮಾನ್ಯವಾಗಿ ಎಲ್ಲ ಭಾರತ ದೇಶ ಏನು ತುಂಬ ಪವಿತ್ರವಾದದ್ದು. ನಮ್ಮ ಆಚಾರ್ಯರು ಇವು ಪ್ರಭುಪಾದರ ಗುರುಗಳು ಸರಸ್ವತಿ ಠಾಕೂರ್ ಅವರು ಅವ್ರಿಗೆ ಒಂದು ಗ್ರಂಥವನ್ನು ಬರೆಯುವ ಇಚ್ಛೆ ಇತ್ತು. ಅದರ ಹೆಸರು ಏನು? ಪಾರಮಾರ್ಥಿಕ ಭಾರತ ಅಂಥೇಳಿ. ಹೇಗೆ ಭಾರತ ಪಾರಮಾರ್ಥಿಕವಾಗಿದೆ. ಈಗಿನ ಭಾರತ ಈಗಿನ ದೇಶ ಏನೋ ಮ್ಲೇಚ್ಛ ದೇಶ. ಎಲ್ಲರೂ ಮಾಂಸ ತಿಂತಾ ಇದ್ದಾರೆ. ಪಶುಗಳನ್ನು ಕೊಂದು ತಿನ್ನೋದು. ಎಲ್ಲ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಹೆಸರಿನಲ್ಲಿ ಎಲ್ಲ ಅಸುರಿ ಸಮಾಜವನ್ನು ನಡೆಸ್ತಾ ಇದ್ದಾರೆ ಅಷ್ಟೇ. ಇದಕ್ಕೆ ಪವಿತ್ರ ದೇಶ ಅನ್ನಲ್ಲ. ಮ್ಲೇಚ್ಛರ ಅಂದರೆ ಯಾರು? ಮಾಂಸ ತಿನ್ನೋರಿಗೆ ಮ್ಲೇಚ್ಛರ ಅಂತ ಹೇಳ್ತಾರೆ. ಇದು ಮ್ಲೇಚ್ಛ ದೇಶ ಭಾರತ. ಈಗ ಪಾರಮಾರ್ಥಿಕತೆ ಉಳಿದಿಲ್ಲ ಭಾರತದಲ್ಲಿ. ಆದರೂ ನಾವು ನೋಡ್ತೀವಿ ಪ್ರತಿಯೊಂದು ಸ್ಥಾನ, ನೀವು ಎಲ್ಲೇ ಹೋಗ್ರಿ, ಭಾರತದಾದ್ಯಂತ ಎಲ್ಲೋ ಹೋಗ್ರಿ, ಚಿಕ್ಕಮಗಳೂರ ವಿಶೇಷತೆ ಏನು? ಇಲ್ಲಿ ದತ್ತಾತ್ರೇಯ, ಇದು ಈ ಸ್ಥಾನ ಎಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು? ದತ್ತಾತ್ರೇಯ ಭಗವಂತನಿಗೆ ಸಂಬಂಧಪಟ್ಟಿದ್ದು. ದತ್ತಾತ್ರೇಯ ಯಾರು? ಆ ದತ್ತಾತ್ರೇಯಕ್ಕಿಂತ ಅವರ ತಂದೆ ಯಾರು ಗೊತ್ತಾ ನಿಮಗೆ? ಅತ್ರೇಯ ಮುನಿಗಳ. ಈ ಪ್ರದೇಶ ಎಲ್ಲ ಅತ್ರೇಯ ಮುನಿಗಳ ಪ್ರದೇಶ ಇದು. ಅವರಿಗೆ ದೇವರು ಯಾರು ಅಂಥೇಳಿ ಗೊತ್ತಿರಲಿಲ್ಲ ಅತ್ರೇಯ ಮುನಿಗಳಿಗೆ. ಅವರು ಅದಕ್ಕೋಸ್ಕರ ಬ್ರಹ್ಮ, ವಿಷ್ಣು ಮತ್ತು ಮಹೇಶ 3 ಜನ ಬಂದು ಅವರಿಗೆ ದೇವರಂತ ನನಗೆ ಒಬ್ಬ ಮಗ ಬೇಕಂದಾಗ ಆ 3 ಜನರ ಕೂಡಿ ದತ್ತಾತ್ರೇಯನ ಅವತಾರ ಆಯಿತು. ಸೊ ಈ ಸ್ಥಾನ ದತ್ತಾತ್ರೇಯನಿಗೆ ಸಂಬಂಧಪಟ್ಟಿದ್ದು, ಅಥವಾ ಭಗವಂತನ ಅವತಾರ, ಒಂದು ಅವತಾರ. ಅದು ಸಾಕ್ಷಾತ್ ಅವತಾರ ಅಲ್ಲ, ಅಂಶ ಅಲ್ಲ, ಜೀವ. ಶಕ್ತಾವೇಶ ಅವತಾರ ಅಂತ ಹೇಳ್ತೀವಿ. ಶಕ್ತಾವೇಶ ಅಂದ್ರೇನು? ಒಬ್ಬ ಜೀವಿಗೆ ಶಕ್ತಿಯ ಆವೇಶವಾಗುತ್ತೆ, ಭಗವಂತನ ಶಕ್ತಿಯ ಆವೇಶವಾಗುತ್ತೆ. ಈಗ ಪ್ರಭುಪಾದರು ಶಕ್ತಾವೇಶ ಅವತಾರ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಈ ಭಕ್ತಿ ಪ್ರಚಾರವನ್ನು, ಭಕ್ತಿ ತತ್ವವನ್ನು ಎಲ್ಲ ಕಡೆ ಪ್ರಚಾರ ಮಾಡುವಷ್ಟು ಶಕ್ತಿ ಇದೆ. ನಮಗೆ ಮಾಡಲಿಕ್ಕಾಗತ್ತಾ? ನಾವೇ ಭಕ್ತರಾಗೋದು ಕಷ್ಟ. ನಮ್ಮ ಸಂಬಂಧಿಕರಿಗೆ ಹೇಳಲಿಕ್ಕೆ, ಭಕ್ತಿ ಬಗ್ಗೆ ಹೇಳಿ ಅವ್ರಿಗೆ ಪರಿವರ್ತನೆ ಮಾಡಲಿಕ್ಕಾಗತ್ತೆ ನಮಗೆ? ಸೊ ಅದಕ್ಕೂ ಭಕ್ತಿ ಶಕ್ತಿ ಬೇಕು, ಭಗವಂತನ ಶಕ್ತಿ ಬೇಕು. ಎಲ್ಲ ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಅವರಿಗೆ ಮಾಂಸಾಹಾರ, ನಶೆ ಎಲ್ಲವನ್ನು ಬಿಡಿಸಿ
ಭಗವದ್ ಭಕ್ತನನ್ನಾಗಿ ಮಾಡೋದಕ್ಕೆ ತುಂಬ ಅದ್ಭುತ ಶಕ್ತಿ ಬೇಕಲ್ಲ, ಅದಕ್ಕೋಸ್ಕರ ಶಕ್ತ್ಯಾವೇಶ ಅಂತ ಹೇಳ್ತೀವಿ ನಾವು. ಎನಿವೆ ಭಾರತ ಏನು ಪಾರಮಾರ್ಥಿಕ ದೇಶ, ಅಲ್ಲಿ ರಾಢ ದೇಶ, ಅಲ್ಲಿ ಗಂಗಾ ನದಿ ಇಲ್ಲ, ಅದಕ್ಕೋಸ್ಕರ ಅದು ಅಪವಿತ್ರ ಸ್ಥಾನ ಅಂದ್ಕೋತಿದ್ರು. ಮತ್ತು ಇನ್ನೊಂದು ಏನು, ಎಲ್ಲೆಲ್ಲಿ ಪಾಂಡವರು ಹೋಗಿಲ್ಲ ಅದಕ್ಕೂ ಅಪವಿತ್ರ ಸ್ಥಾನ ಅಂತ ಹೇಳಲಾಗಿದೆ. ಈ ಎರಡು ಕಾರಣದಿಂದ ಆ ರಾಢ ದೇಶಕ್ಕೆ ಅಪವಿತ್ರ ಸ್ಥಾನ ಅಂತ ಹೇಳಿ. ಆದರೂ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಎಷ್ಟೋ ಜನ ಏನು ಇಂಥ ಅಪವಿತ್ರ ಸ್ಥಾನಗಳಲ್ಲಿ ಅಥವಾ ಅಪವಿತ್ರ ಮನೆತನಗಳಲ್ಲಿ ಹುಟ್ಟಿ ಬಂದರು. ಯಾಕೆ? ಅವರನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ. ಈಗ ಹರಿದಾಸ್ ಠಾಕೂರ್ ಅಂಥೇಳಿ ನಾವು ನಾಮಾಚಾರ್ಯ ಅಂತ ಹೇಳ್ತೀವಿ. ಚೈತನ್ಯ ಮಹಾಪ್ರಭು ಅವರಿಗೆ ನಾಮಾಚಾರ್ಯ ಅಂತೇಳಿ ಕರೆದ್ರು. ನಾಮಾಚಾರ್ಯ ಅಂದರೆ ಯಾರು ಕೃಷ್ಣ ನಾಮವನ್ನು ಹೇಗೆ ಮಾಡಬೇಕು, ಕೃಷ್ಣನಾಮವನ್ನು, ಕೃಷ್ಣನನ್ನು ಹೇಗೆ ನೆನೆಸಬೇಕು, ಕೃಷ್ಣನಾಮ ಉಚ್ಚಾರಣೆಯನ್ನು ಹೇಗೆ ನಾವು ಜಪ ನಾಮ ಸಂಕೀರ್ತನೆ ಹೇಗೆ ಮಾಡಬೇಕಂತೇಳಿ ಕಲಿಸ್ಕೊಡ್ಲಿಕ್ಕೆ ಅವರ ಅವತಾರವಾಗಿತ್ತು. ಅವರು ಮುಸಲ್ಮಾನ್ ಪರಿವಾರದಲ್ಲಿ ಏನು ಮಾಡಿದರು, ಮನೆತನದಲ್ಲಿ ಹುಟ್ಟಿದ್ರು ಅವರು. ಆದರೂ ಚೈತನ್ಯ ಮಹಾಪ್ರಭು ಅವರಿಗೆ ಆಚಾರ್ಯ ಅಂತ ಹೇಳಿದರು. ಯಾಕೆ? ಪ್ರತಿದಿನ 192 ಮಾಲೆ ಜಪ ಮಾಡ್ತಿದ್ರು ಅವರು. ಎಷ್ಟು? 192. 192 ಅಂದರೆ ಎಷ್ಟು? ನಮಗೆ 16 ಮಾಲೆ ಮಾಡಲಿಕ್ಕೆ ಎಷ್ಟಾಗುತ್ತೆ? ಒಂದು 2 ಗಂಟೆ ಆಗುತ್ತೆ. ಅದನ್ನು 192 16 ಎಷ್ಟಾಗುತ್ತೆ? ಅದು 64 64 64 3 ಬಾರಿ. 3 ಬಾರಿ 16 × 4 × 3 16 × 4 × 3. ದ್ಯಾಟ್ ಮೀನ್ಸ್ ಈಗ 2 ಗಂಟೆಗೆ 2ಕ್ಕೆ 4 ಗುಣಾಕಾರ ಮಾಡಿದರೆ ಎಷ್ಟಾಗುತ್ತೆ? 8 ಆಯಿತು. 8ಕ್ಕೆ 3 ಬಾರಿ 3 ಗುಣಾಕಾರ ಮಾಡಿದರೆ ಎಷ್ಟಾಯಿತು? 24 ಗಂಟೆ. ನಾವು ಜಪ ಮಾಡಿದರೆ 192 ಜಪ ಮಾಡಿದರೆ 24 ಗಂಟೆ ಬೇಕಾಗುತ್ತೆ ನಮಗೆ. ಅವರು ಸ್ವಲ್ಪ ಕಡಿಮೆ ಸಮಯದಲ್ಲಿ ಮಾಡ್ತಾಯಿದ್ರು. 18-20 ಗಂಟೆಯಲ್ಲಿ ಮಾಡ್ತಾಯಿದ್ರು ಅವರು. 24 ಗಂಟೆ ಭಗವಂತನ ನಾಮಸ್ಮರಣೆ ಮಾಡೋದು ಮಾಡಲಿಕ್ಕಾಗತ್ತಾ? ನಿದ್ರೆ, ಆಹಾರ ನಿದ್ರೆ ಎಲ್ಲ ಬಿಟ್ಟು. ಅದಕ್ಕೆ ಅವ್ರಿಗೆ ನಾಮಾಚಾರ ಅಂತ. ಹೀಗೆ ಅಪವಿತ್ರ ಕುಲದಲ್ಲಿ ಮುಸಲ್ಮಾನ ಅಂದರೆ ಅಪವಿತ್ರ ಯಾಕೆ? ಅವರು ಮಾಂಸ ಭಕ್ಷಣೆ ಮಾಡ್ತಾರೆ, ಹಸುಗಳನ್ನು ಕೊಂದು ಹಾಕ್ತಾರೆ ಅವರು ಮುಸಲ್ಮಾನರು. ಹೀಗೆ ಅಂಥ ಕುಲದಲ್ಲೇನೂ ಹುಟ್ಟಿದ್ರು. ಆದರೆ ನಿತ್ಯಾನಂದ ಪ್ರಭು ರಾಢ ದೇಶದಲ್ಲಿ ಹುಟ್ಟಿದರು, ಏಕಚಕ್ರ ಗ್ರಾಮ ಅಂಥೇಳಿ. ಆದರೆ ಅವರ ತಂದೆ ತಾಯಿ ಬ್ರಾಹ್ಮಣರಾಗಿದ್ದರು. ಹಡಾಯಿ ಪಂಡಿತ ಅವರ ಹೆಸರೇನು? ಅವರ ತಂದೆ ತಾಯಿ ಹೆಸರು ಹಡಾಯಿ ಪಂಡಿತ ಮತ್ತು ಪದ್ಮಾವತಿ ದೇವಿ. ಸೊ ಅವರ ಮಗುವಾಗಿ ನಿತ್ಯಾನಂದ ಪ್ರಭು ಹುಟ್ಟಿದರು. ಅವರು ಚಿಕ್ಕಂದಿನಿಂದ ಇದ್ದಾಗಲೇ ಯಾವಾಗಲೂ ರಾಮಾಯಣ ಮತ್ತು ಮಹಾಭಾರತದ ಘಟನೆಗಳ ಆಧಾರದ ಮೇಲೆ ಏನು ಮಾಡ್ತಿದ್ರು, ಅವರ ಮಿತ್ರರ ಜೊತೆ ಅವರ ಆಟ ಅಂದರೆ ಹೇಗೆ, ಆಟ ಆಡೋದಂದ್ರೆ ಹೇಗೆ, ಈ ಎಲ್ಲ ಲೀಲೆಗಳು, ರಾಮಲೀಲೆಗಳು, ಕೃಷ್ಣ ಲೀಲೆಗಳನ್ನು ಅವರು ನಾಟಕ ಮಾಡಿ ಮಕ್ಕಳ ಜೊತೆ, ಒಬ್ಬರು ರಾಮ ಆಗೋದು, ಇನ್ನೊಬ್ಬರು ಲಕ್ಷ್ಮಣ ಆಗೋದು. ವಿಶೇಷವಾಗಿ ಯಾವಾಗಲೂ ಅವರು ಲಕ್ಷ್ಮಣ ಮತ್ತು ಬಲರಾಮನ ಪಾತ್ರವನ್ನು ಏನು ಮಾಡ್ತಿದ್ರು, ಅಭಿನಯ ಮಾಡ್ತಿದ್ರು. ಸೊ ಹೀಗೆ ಆ ಬಾಲಕ ನಿತಾಯಿಗೆ ಈ ಲೀಲೆಗಳ ಬಗ್ಗೆ ಎಷ್ಟು ವೃತ್ತಾಂತ ಗೊತ್ತಿತ್ತಂದರೆ ಅಲ್ಲಿ ಜನರಿಗೆ ಆಶ್ಚರ್ಯ ಆಗ್ತಿತ್ತು. ನಮಗೆ ಇಷ್ಟು ಗೊತ್ತಿಲ್ಲ, ಈ ಹುಡುಗನಿಗೆ ಎಷ್ಟು ಗೊತ್ತಿದೆ ಅಂಥೇಳಿ ಅವ್ರಿಗೆ ಆಶ್ಚರ್ಯವಾಗ್ತಿತ್ತು. ಅಷ್ಟು ಯಾವಾಗಲೂ ಆ ಲೀಲೆಗಳನ್ನು ಮಾಡ್ತಾಯಿದ್ರು, ಆಟ ಆಡ್ತಾ. ಸೊ ಅವನು ಯಾವಾಗಲೂ ಲಕ್ಷ್ಮಣನಾಗ್ತಿದ್ದ, ಬಲರಾಮನಾಗ್ತಿದ್ದ. ಅದರಿಂದ ಏನೋ ಗೊತ್ತಾಯಿತು. ಸೊ ಇವನು ಬಲರಾಮನೇ ಅಂಥೇಳಿ. ಆಮೇಲೆ 10-12 ವರ್ಷ ಆದಾಗ
ಹನ್ನೆರಡು ವರ್ಷ ಆಗಿತ್ತು. 13ನೇ ವರ್ಷ ನಡೆದಿದ್ದಾಗ ಒಬ್ಬ ಸನ್ಯಾಸಿ ಇವರ ಮನೆಗೆ ಬರ್ತಾರೆ. ಅವರು ಭಾರತದಾದ್ಯಂತ ಎಲ್ಲ ತೀರ್ಥಸ್ಥಾನಗಳನ್ನು ಭ್ರಮಣ ಮಾಡ್ತಾ ಇರ್ತಾರೆ, ಸಂಚಾರ ಮಾಡ್ತಾ ಇರ್ತಾರೆ. ಆವಾಗ ಇವ್ರ ಮನೆಗೆ ಬಂದು ಅವರಿಗೆ ಅವ್ರ ಜೊತೆ ಸಾಮಾನ್ಯವಾಗಿ ಸನ್ಯಾಸಿ ಇರ್ತಿದ್ರು, ಅವ್ರ ಜೊತೆ ಒಂದಿಷ್ಟು ಜನ ಶಿಷ್ಯರು ಇರ್ತಿದ್ರು. ಅವರು ಈ ಥರ ಸನ್ಯಾಸ ಪಾದಯಾತ್ರೆ ಮಾಡ್ತಾ ಇರ್ತಿದ್ರು ಶಿಷ್ಯರ ಜೊತೆ. ಇವರಿಗೆ ಯಾರೂ ಶಿಷ್ಯ ಇರಲಿಲ್ಲ ಈ ಸನ್ಯಾಸಿಗೆ. ಅವರು ಈ ಹಡಾಯಿ ಪಂಡಿತ ಮತ್ತು ಪದ್ಮಾವತಿ ದೇವಿಗೆ ಏನು ಕೇಳ್ತಾರೆ, ನಿಮ್ಮ ಮಗನನ್ನು ನನ್ನ ಜೊತೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅವಾಗ ಬರೀ 13 ವರ್ಷ. ಅವರಿಗೆ ಇಷ್ಟ ಇರಲಿಲ್ಲ ಅವರ ತಂದೆ ತಾಯಿಗಳಿಗೆ. ಆದರೂ ನಾವು ಈ ಸನ್ಯಾಸಿಯ ಆಜ್ಞೆಯನ್ನು ನಾವು ಏನು ಪಾಲನೆ ಮಾಡಬೇಕು, ಅವಹೇಳನೆ ಮಾಡಬಾರ್ದು ಅಂಥೇಳಿ ಅವರು ಭಾರೀ ಹೃದಯದಿಂದ ಅವರನ್ನು ಮನಸ್ಸಿನಿಂದ ಕಳಿಸ್ಕೊಡ್ತಾರೆ ಅವರು. ಆವಾಗ ನೆಕ್ಸ್ಟ್ 20 ವರ್ಷ ಆ ಸನ್ಯಾಸಿ ಜೊತೆ ಅವರೇನು ಭಾರತಾದ್ಯಂತ ಭ್ರಮಣ ಮಾಡ್ತಾರೆ, ಎಲ್ಲ ತೀರ್ಥಸ್ಥಳಕ್ಕೆ ಹೋಗ್ತಾರೆ. ಈಗ ನಾವು ಮಹಾಭಾರತದಲ್ಲಿ ನೋಡಿದರೆ ಅಥವಾ ಭಾಗವತದಲ್ಲಿನೂ ತುಂಬ ವರ್ಣನೆ ಆಗಿದೆ ಅದು. ಬಲರಾಮ ಈಗ ಕುರುಕ್ಷೇತ್ರ ಯುದ್ಧ ನಡೆದಾಗ ಏನು ಬಲರಾಮ ಏನು ಮಾಡಿದ, ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಬಲರಾಮ ಎಲ್ಲ ತೀರ್ಥಸ್ಥಳಗಳನ್ನು ಏನು ಮಾಡಿದ, ಸಂಚಾರ. ಇಲ್ಲಿಯೂ ಕರ್ನಾಟಕಕ್ಕೂ ಬಂದಿತ್ತು ಬಲರಾಮ. ಮೇಲುಕೋಟೆ, ಇಲ್ಲಿಯೂ ಶೃಂಗೇರಿ, ಗೋಕರ್ಣ. ಸೊ ಇಲ್ಲಿ ಚಿಕ್ಕಮಂಗ್ಳೂರಿಗೂ ಬಂದಿರ್ಬೋದು. ಸೊ ಬಲರಾಮ್ ಏನು ಸಂಚಾರ ಎಲ್ಲ ತೀರ್ಥಯಾತ್ರೆ ಮಾಡಿದ. ಅದೇ ಥರ ಈಗ ನಿತ್ಯಾನಂದ ಪ್ರಭುನು ಏನು ಮಾಡಿದರು, ತೀರ್ಥಯಾತ್ರೆ ಮಾಡಿದರು ಆ ಸನ್ಯಾಸಿಯ ಜೊತೆ. ಒಂದೊಂದು ಸಲ ಆ ಸನ್ಯಾಸಿ ಯಾರು ಅಂಥೇಳಿ ಅವರಿಗೆ ಲಕ್ಷ್ಮೀಪತಿ ತೀರ್ಥ ಅಂಥೇಳಿ ಈ ಮಧ್ವ ಸಂಪ್ರದಾಯ, ಬ್ರಹ್ಮ ಮಧ್ವ ಸಂಪ್ರದಾಯದಲ್ಲಿ ಒಬ್ಬರು ಆಚಾರ್ಯರು ಲಕ್ಷ್ಮೀಪತಿ ತೀರ್ಥ ಅಂಥೇಳಿ ಅವರು ಅದೇ ಸನ್ಯಾಸಿ ಅಂಥೇಳಿ ಹೇಳಲಾಗಿದೆ. ಸೊ ಅವರಿಗೆ ಅವರು ದೀಕ್ಷೆ ಕೊಟ್ಟರು ಲಕ್ಷ್ಮೀಪತಿ ತೀರ್ಥ ಅಂಥೇಳಿ. ಹೀಗೆ ಬಂಗಾಳದ ಈ ವೈಷ್ಣವ ಸಂಪ್ರದಾಯ ಏನಿದೆ ಅದು ಈ ಮಧ್ವ ಸಂಪ್ರದಾಯಕ್ಕೆ ಏನಾಯಿತು, ಸಂಬಂಧವಾಯಿತು. ಅವರು ಕೂಡಿದರು. ಆಮೇಲೆ 20 ವರ್ಷ ಹೀಗೆ ತೀರ್ಥಯಾತ್ರೆ ಮಾಡಿ ಆವಾಗ ಚೈತನ್ಯ ಮಹಾಪ್ರಭು ಏನು ಮಾಡಿದರು, ತಮ್ಮ ಭಕ್ತಿ ಆಂದೋಲನೆಯನ್ನು, ಚಳುವಳಿಯನ್ನು ಆರಂಭ ಮಾಡಿದರು. ಅದಕ್ಕಿಂತ ಮುಂಚೆ ಚೈತನ್ಯ ಮಹಾಪ್ರಭು ಏನು ಮಾಡಿದರು, ಅವರು ತಮ್ಮ ಭಕ್ತ ರೂಪವನ್ನು ತೋರಿಸಿಕೊಟ್ಟಿರಲಿಲ್ಲ. ಚೈತನ್ಯ ಮಹಾಪ್ರಭು ಒಬ್ಬ ಪ್ರಕಾಂಡ ಪಂಡಿತನಾಗಿ ಪ್ರಸಿದ್ಧರಾಗಿದ್ದರು. ಇನ್ನೂ ಚಿಕ್ಕ ವಯಸ್ಸು, 12 ವರ್ಷದಲ್ಲೇ ಕೇಶವ್ ಕಾಶ್ಮೀರಿ ಅಂಥೇಳಿ, ಕೇಶವ್ ಭಟ್ಟ ಅಂಥೇಳಿ ಒಬ್ಬ ದಿಗ್ವಿಜಯ ಪಂಡಿತ. ಅವನು ದಿಗ್ವಿಜಯ ಪಂಡಿತ ಅಂದರೆ ಯಾರು, ಪಾಂಡಿತ್ಯದಲ್ಲಿ ಎಲ್ಲ ದಿಕ್ಕುಗಳನ್ನು ಅವರು ಜಯಿಸಿದವರು. ಅವರಿಗೆ ದಿಗ್ವಿಜಯ ಪಾಂಡಿತ್ಯದಲ್ಲಿ ಅಂದರೆ ಎಲ್ಲ ದಿಕ್ಕುಗಳಿಗೆ ಹೋಗಿ ಎಲ್ಲ ಪಂಡಿತರನ್ನು ಪರಾಜಯಗೊಳಿಸಿ ಅವರು ಬಂದಿದ್ದು. ಅವರು ನವದ್ವೀಪ ಹೆಸರು ಕೇಳಿ ಆ ದಿಗ್ವಿಜಯ ಪಂಡಿತ ಅಲ್ಲಿ ಬಂದಿದ್ದ, ಕೇಶವ್ ಭಟ್ಟ ಅಂಥೇಳಿ ಅಲ್ಲಿ. ಯಾಕಂದರೆ ನವದ್ವೀಪ ಆ ಸಮಯದಲ್ಲಿ ಏನೋ ಒಂದು ತುಂಬ ಅದ್ಭುತವಾದ ವಿದ್ಯಾಪೀಠವಾಗಿತ್ತು. ಅಲ್ಲಿ ಎಲ್ಲ ವೈದಿಕ ಶಾಸ್ತ್ರ, ವೇದಾಂಗಗಳ ಅಧ್ಯಯನ ನಡೀತಾ ಇತ್ತು. ಅವರು ಅಲ್ಲಿ ಬಂದು ಅಲ್ಲಿ ತುಂಬ ಪ್ರಕಾಂಡ ಪಂಡಿತರಿದ್ದಾರೆ ಅಂಥೇಳಿ ಅವರಿಗೆ ಕೇಳಿ ಅಲ್ಲಿ ಬಂದಾಗ ಕೇಶವ್ ಭಟ್ಟ ಅಂಥೇಳಿ ಅಲ್ಲಿ ಪಂಡಿತರು ಎಲ್ಲರೂ ಪಲಾಯನ ಮಾಡಿಬಿಟ್ರು ಕೇಶವ್ ಭಟ್ಟನ ಹೆಸರು ಕೇಳಿ. ಆವಾಗ ನಿಮಾಯಿ ಪಂಡಿತ್ ಬರೀ 16 ವರ್ಷ. ನಿಮಾಯಿ ಅಂಥೇಳಿ, ನಿಮಾಯಿ ಚೈತನ್ಯ ಮಹಾಪ್ರಭು ಅದು ನಿಕ್ ನೇಮ್ ಅದು. ಸೊ
ನಿಮಾಯಿ ಮತ್ತು ನಿತಾಯಿ ಅಂಥೇಳಿ. ನಿಮಾಯಿ ಪಂಡಿತ. ನಿಮಾಯಿ ಅಂಥೇಳಿ ಏನು, ಯಾಕೆ ಹೆಸರು? ನೀಮ ಅಂದರೆ ಈ ಬೇವಿನ ಮರ, ನೀಮ್ ಟ್ರೀ. ಆ ಬೇವಿನ ಮರದ ಕೆಳಗಡೆ ಅವ್ರ ಜನ್ಮ ಆದಿದ್ದಕ್ಕೆ ಅವರ ಹೆಸರೇನಿತ್ತು, ನಿಮಾಯಿ ಅಂತಿತ್ತು. ಸೊ ಅದು ನಿಮಾಯಿ ಪಂಡಿತ್ ಅಂತಿದ್ರು. ಈಗ ಇನ್ನೂ 16 ವರ್ಷ ಅವರಿಗೆ ಸೋಲಿಸಿಬಿಟ್ರು ಆ ಕೇಶವ ಭಟ್ಟನಿಗೆ. ಎಲ್ಲ ದಿಗ್ವಿಜಯ ಪಂಡಿತನಿಗೆ ಸೋಲಿಸಿಬಿಟ್ರೆ ಮುಗೀತು. ಹೌದಲ್ಲ? ಹಾಗೆ. ಸೊ ನವದ್ವೀಪದ ತುಂಬ ಆವಾಗ ಚೈತನ್ಯ ಮಹಾಪ್ರಭು ಏನು ಈ ವಿದ್ಯಾರಸವನ್ನು ಆಸ್ವಾದನೆ ಮಾಡ್ತಾಯಿದ್ರು. ವಿದ್ಯಾರಸದಲ್ಲಿ ಮಗ್ನನಾಗಿದ್ದರು. ವಿದ್ಯಾರಸ ಅಂದರೆ ಏನು? ವಿದ್ಯೆಯಲ್ಲಿ ತೊಡಗುವುದು, ಅದರಲ್ಲಿ ಆನಂದ ಪಡೆಯುವುದು. ಅದಕ್ಕೆ ವಿದ್ಯಾರಸ ಅಂತ ಹೇಳ್ತಾರೆ. ಅಧ್ಯಯನ ಮತ್ತು ಅಧ್ಯಾಪನದಲ್ಲಿ ಅವರು ತೊಡಗಿದ್ರು. ಆಮೇಲೆ ಅವರು ಗಯಾಗೆ ಹೋಗಿ ಅವರ ಗುರುಗಳು ಈಶ್ವರಪುರಿಯನ್ನು ಭೇಟಿಯಾದಾಗ ಅವರಲ್ಲಿ ಕೃಷ್ಣ ಭಕ್ತಿ ಮೂಡಿತು. ಕೃಷ್ಣನೇ, ಆದರೆ ಇಲ್ಲಿ ಭೌಮ ಲೀಲೆಯಲ್ಲಿ ಆ ಥರ ಏನು ಒಂದು ಲೀಲೆಗಳನ್ನು ಮಾಡ್ತಾಯಿದ್ದಾರೆ. ಆವಾಗ ಕೃಷ್ಣ ಭಕ್ತಿ ಅವರಲ್ಲಿ ಜಾಗೃತವಾಯಿತು, ಮೂಡಿತು. ಅವರು ನಿರಂತರ ಯಾವಾಗಲೂ ಕೃಷ್ಣನಲ್ಲೇ ಮಗ್ನನಾಗ್ತಾಯಿದ್ರು. ಮತ್ತು ಎಲ್ಲರಿಗೂ ಕೃಷ್ಣ ಭಕ್ತಿ ಬಗ್ಗೆ ಪ್ರಚಾರ ಪ್ರಾರಂಭ ಮಾಡಿದರು. ನಾಮ ಸಂಕೀರ್ತನೆಯನ್ನು ಪ್ರಾರಂಭ ಮಾಡಿದರು. ಅದನ್ನು ಕೇಳಿ ನಿತ್ಯಾನಂದ ಪ್ರಭು ಏನು ಮಾಡಿದರು, ಈಗ 32 ವರ್ಷ ಆಗಿತ್ತು. ಹೌದಲ್ಲ? 12 ವರ್ಷದವನಿದ್ದಾಗ ಮನೆ ಬಿಟ್ಟು ಹೋಗಿದ್ದರು. 20 ವರ್ಷ ಪೂರ ತೀರ್ಥಯಾತ್ರೆ ಮಾಡಿ ಈಗ ನವದ್ವೀಪಕ್ಕೆ ಅವರು ಬಂದರು ಚೈತನ್ಯ ಮಹಾಪ್ರಭುಗೆ ಭೇಟಿ ಆಗಲಿಕ್ಕೆ. ಚೈತನ್ಯ ಮಹಾಪ್ರಭುಕ್ಕಿಂತ 12 ವರ್ಷ ಇವರು ದೊಡ್ಡವರು. ಅದರ ಅರ್ಥ ಏನು? ಇವರಿಗೆ 32 ವರ್ಷ. ಅದರ ಅರ್ಥ ಚೈತನ್ಯ ಮಹಾಪ್ರಭುಗಳಿಗೆ 20 ವರ್ಷ ಆಗಿತ್ತು ಆವಾಗ. ಸೊ ಅವರು 20 ವರ್ಷದಲ್ಲಿದ್ದಾಗ ಅವರು ಸಂಕೀರ್ತನ ಚಳುವಳಿಯನ್ನು, ನಾಮ ಸಂಕೀರ್ತನೆಯನ್ನು ಪ್ರಾರಂಭ ಮಾಡಿದರು. ನಿತ್ಯಾನಂದ ಪ್ರಭು ಬಂದು ನೇರವಾಗಿ ಭೇಟಿ ಆಗಲಿಲ್ಲ. ಅವರು ನಂದನ ಆಚಾರ್ಯ ಅಂಥೇಳಿ ಒಬ್ಬರು ಆಚಾರ್ಯರ ಮನೆಯಲ್ಲಿ ವಾಸವಾದರು. ಆವಾಗ ಚೈತನ್ಯ ಮಹಾಪ್ರಭು ಹರಿದಾಸ ಮತ್ತು ಶ್ರೀವಾಸ ಪಂಡಿತರಿಗೆ ನಿತ್ಯಾನಂದ ಪ್ರಭುಗಳನ್ನ ಹುಡುಕಾಡಿ ಕಟ್ಕೊಂಬನ್ನಿ ಅಂಥೇಳಿ. ಅವರು ಎಲ್ಲ ಕಡೆ ಹುಡುಕಾಡಿದ್ರು, ಅವರಿಗೆ ತಿಳಿಲಿಲ್ಲ ಯಾರು ನಿತ್ಯಾನಂದ ಪ್ರಭು ಅಂಥೇಳಿ. ಅದರ ಅರ್ಥ ಏನು? ಚೈತನ್ಯ ಮಹಾಪ್ರಭು ಗೊತ್ತಾಯಿತು. ಯಾಕಂದರೆ ಚೈತನ್ಯ ಮಹಾಪ್ರಭು ಪರಮಾತ್ಮ, ಕೃಷ್ಣ, ಅಂತರ್ಯಾಮಿ. ನಿತ್ಯಾನಂದ ಪ್ರಭು ಇಲ್ಲಿ ಬಂದಿದ್ದಾರೆ ಅಂಥೇಳಿ ಗೊತ್ತಾಯಿತು. ಅವರು ಕಳಿಸ್ಕೊಟ್ರು ಹರಿದಾಸ್ ಠಾಕೂರರಿಗೆ ಮತ್ತು ಶ್ರೀವಾಸ್ ಪಂಡಿತರಿಗೆ ಹುಡುಕಾಡಲಿಕ್ಕೆ. ಅವ್ರಿಗೂ ಸಿಗಲಿಲ್ಲ. ಆಗ ಸ್ವಯಂ ಚೈತನ್ಯ ಮಹಾಪ್ರಭುನೇ ನಂದನ ಆಚಾರ್ಯರ ಮನೆಗೆ ಬಂದು ನಿತ್ಯಾನಂದ ಪ್ರಭುಗಳಿಗೆ ಭೇಟಿಯಾಗ್ತಾರೆ. ಹೀಗೆ ಅವರಿಬ್ಬರು ಭೇಟಿ ಆಗ್ತಾರೆ. ಆಮೇಲೆ ಯಾವಾಗಲೂ ಅವರಿಬ್ಬರು ಕೂಡಿ ಎಲ್ಲಿ ಸಂಕೀರ್ತನ ಚಳುವಳಿಯನ್ನು ನಡೆಸ್ತಾರೆ ಅವರು. ಸೊ ಎಲ್ಲ ಹಳ್ಳಿಗಳ ಮನೆಗಳಿಗೆ ಹಳ್ಳಿಗಳಿಗೆ ಹೋಗಿ ಈ ಸಂಕೀರ್ತನೆಯನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಚೈತನ್ಯ ಮಹಾಪ್ರಭು ವಿಶೇಷವಾಗಿ ನಿತ್ಯಾನಂದ ಪ್ರಭುಗಳಿಗೆ ಈ ನಾಮ ಸಂಕೀರ್ತನೆ ಅಥವಾ ಭಗವದ್ಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೆ ಏನು ಮಾಡಿದರು? ಆಜ್ಞೆ ಮಾಡಿದರು. ವಿಶೇಷವಾಗಿ ಇಬ್ಬರು ವ್ಯಕ್ತಿಗಳನ್ನು, ನಿತ್ಯಾನಂದ ಪ್ರಭು ಮತ್ತು ಹರಿದಾಸ್ ಠಾಕೂರರನ್ನು ಏನು ಈ ಪ್ರಚಾರ ಮಾಡಲಿಕ್ಕೆ ಅವರು ನಿಯೋಜನೆ ಮಾಡ್ತಾರೆ. ಅವ್ರೇನು ಹೇಳ್ತಾರೆ? ಪ್ರತಿಯೊಂದು ಮನೆಗೆ ಹೋಗಿ, ಪ್ರತಿಯೊಂದು ಬಾಗಿಲವನ್ನು ತಟ್ಟಿ ನೀವು ಅವರಿಗೆ ಕೃಷ್ಣ ಭಕ್ತಿಯಲ್ಲಿ ತೊಡಗಿಸಿ ಅಂತ ಹೇಳ್ತಾರೆ. ಶುಣು ನಿತ್ಯಾನಂದ ಶುಣು ಹರಿದಾಸ ಅಂಥೇಳಿ ಹೇಳ್ತಾರೆ. ಅವರು ಆಜ್ಞೆ ಮಾಡ್ತಾರೆ. ಹರಿದಾಸ ಮತ್ತು ನಿತ್ಯಾನಂದ ಕೇಳಿ, ನೀವು ಪ್ರತಿದಿನ ಏನು ಮಾಡಬೇಕು? ಮನೆಗೆ ಹೋಗಬೇಕು ಅಂಥೇಳಿ. ಮನೆಗೆ ಹೋಗಿ ಎಲ್ಲರಿಗೂ ಕೃಷ್ಣ ನಾಮ, ಕೃಷ್ಣ ಏನಂತ ಹೇಳ್ತಾರೆ ಅವರು, ಏನು ಭಜೋ ಕೃಷ್ಣ, ಬೋಲೋ ಕೃಷ್ಣ, ಖೋರೋ ಕೃಷ್ಣ ಶಿಕ್ಷಾ ಅಂತೇಳಿ.
ಭಜೋ ಕೃಷ್ಣ. ಎಲ್ಲರಿಗೂ ಏನು ಹೇಳಬೇಕು? ಕೃಷ್ಣನನ್ನು ಆರಾಧನೆ ಮಾಡಿ, ಭಜಿಸಿ. ಭಜೋ ಕೃಷ್ಣ, ಕೋರೋ ಕೃಷ್ಣ, ಭಜೋ ಕೃಷ್ಣ, ಬೋಲೋ ಕೃಷ್ಣ. ಎಲ್ಲ ಕೃಷ್ಣನ ನಾಮವನ್ನು ಹೇಳಿ, ಉಚ್ಚಾರಣೆ ಮಾಡಿ, ಜಪ ಮಾಡಿ, ಸಂಕೀರ್ತನೆ ಮಾಡಿ. ಮತ್ತು ಕೋರೋ ಕೃಷ್ಣ ಶಿಕ್ಷಾ, ಮತ್ತು ಕೃಷ್ಣನ ಬಗ್ಗೆ ಚರ್ಚೆ ಮಾಡಿ. ಭಗವದ್ಗೀತೆ ಉಪದೇಶ. ಕೃಷ್ಣ ಶಿಕ್ಷಾ ಅಂದರೆ ಏನು? ಕೃಷ್ಣನ ಬಗ್ಗೆ ಉಪದೇಶ ಮತ್ತು ಕೃಷ್ಣ ಹೇಳಿದ ಉಪದೇಶ. ಅದಕ್ಕೆ ಕೃಷ್ಣ ಶಿಕ್ಷಾ ಅಂತ ಹೇಳ್ತಾರೆ. ಕೃಷ್ಣನ ಬಗ್ಗೆ ಹೇಳಿದ ಉಪದೇಶ ಯಾವುದು? ಶ್ರೀಮದ್ ಭಾಗವತ. ಮತ್ತು ಕೃಷ್ಣ ಹೇಳಿದ ಉಪದೇಶ ಯಾವುದು? ಭಗವದ್ಗೀತೆ. ಸೊ ಇದನ್ನು ಚರ್ಚೆ ಮಾಡಿ ಅಂಥೇಳಿ. ಭಜೋ ಕೃಷ್ಣ, ಕೋರೋ ಕೃಷ್ಣ, ಬೋಲೋ ಕೃಷ್ಣ, ಕೋರೋ ಕೃಷ್ಣ ಶಿಕ್ಷಾ ಅಂತ. ಸೊ ಮನೆಗೆ ಹೋಗಿ ಇದನ್ನು ಹೇಳಿ ಅಂತ ಹೇಳ್ತಾರೆ ಅವರು. ಹಾಗೆ ಅವರು ಪ್ರತಿಯೊಂದು ಮನೆಗೆ ಹೋಗಿ ಏನು ಮಾಡ್ತಿದ್ರು? ಈ ಥರ ಉಪದೇಶ ಮಾಡ್ತಾಯಿದ್ರು. ಒಂದೊಂದು ಸಲ ನಿತ್ಯಾನಂದ ಪ್ರಭು ಯಾರು? ಅವರಿಗೆ ಅವಧೂತ ಅಂಥೇಳಿ ಇನ್ನೊಂದು ಹೆಸರು. ಅವಧೂತ ಅಂದರೆ ಏನು? ಅವಧೂತ ಒಂಥರ ಹೊರಗಡೆಯಿಂದ ನೋಡಿದರೆ, ನಾವು ಬಾಹ್ಯ ದೃಷ್ಟಿಯಿಂದ ನೋಡಿದರೆ ಒಂಥರ ಹುಚ್ಚನ ಥರ ವರ್ತನೆ. ಆದರೆ ಅವರು ಸರ್ವೋನ್ನತವಾದ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರ್ತಾರೆ. ಯಾರು ಸನ್ಯಾಸಾಶ್ರಮದಲ್ಲಿ 4 ಹಂತಗಳಿದೆ. ಏನು? ಕುಟೀಚಕ, ಬಹುದಕ, ಪರಿವ್ರಜಕಾಚಾರ್ಯ ಮತ್ತು ಪರಮಹಂಸ ಅಂಥೇಳಿ. ಈ ಪರಮಹಂಸರು ಏನು ಇರ್ತಾರಲ್ಲ, ಅವರು ಅವಧೂತರಾಗ್ತಾರೆ. ಅವಧೂತ ವೇಷ ಧಾರಣೆ ಮಾಡ್ತಾರೆ. ಒಂದೊಂದು ಸಲ ಅವಧೂತರ ಬಟ್ಟೆನೂ ಹಾಕೊಳ್ಳಲ್ಲ. ಅವಧೂತ ಅಂದರೆ ಯಾವುದೇ ನಿಯಮ ನಿಬಂಧನೆಗಳು ಇಲ್ಲದೆ ಯಾವಾಗಲೂ ಅವರು ಆಧ್ಯಾತ್ಮಿಕತೆಯಲ್ಲಿ ಮಗ್ನನಾಗಿರ್ತಾರೆ. ಒಂಥರ ಒಂದೊಂದು ಸಲ ಭೌತಿಕ ಸಮಾಜದಲ್ಲಿ ಅವರ ಪರಿಸ್ಥಿತಿಯನ್ನು ತಿಳಿಯದೆ ಅವರಿಗೆ ಜನರು ಏನು ಮಾಡ್ಬೋದು? ಕೆಟ್ಟ ವರ್ತನೆ ಮಾಡ್ಬೋದು ಅವ್ರ ಜೊತೆ. ಅವರಿಗೆ ಕಲ್ಲು ಹೊಡಿಬೋದು. ಈಗ 5ನೇ ಸ್ಕಂದದಲ್ಲಿ ಮತ್ತು 11ನೇ ಸ್ಕಂದದಲ್ಲಿ ಈ ಬೇರೆ ಬೇರೆ ಅವಧೂತ ಅವಧೂತರ ಬಗ್ಗೆ ವರ್ಣನೆ ಆಗಿದೆ. 5ನೇ ಸ್ಕಂದದಲ್ಲಿ ವೃಷಭದೇವ ಅಂಥೇಳಿ ಅವಧೂತ. ಈ ವೃಷಭದೇವನ ಅನುಕರಣೆಯಿಂದನೇ ಜೈನ ಧರ್ಮ ಪ್ರಾರಂಭವಾಯಿತು. ಅದು ಅನುಕರಣೆ, ಅವನ ಅನುಸರಣೆ ಅಲ್ಲ. ಅನುಸರಣೆ ಮತ್ತು ಅನುಕರಣೆಯಲ್ಲಿ ಭಿನ್ನವಾಗಿದೆ ಅಲ್ಲ. ಅನುಸರಣೆ ಅಂದ್ರೇನು? ಉಪದೇಶವನ್ನು ನಾವು ಪಾಲನೆ ಮಾಡ್ತೀವಿ. ಅನುಕರಣೆ ಅಂದ್ರೇನು? ಅವರ ಬಾಹ್ಯ ಆಚರಣೆಗಳನ್ನು ಏನು ಮಾಡೋದು? ಅನುಕರಣೆ ಮಾಡೋದು. ಆ ಸ್ಥಿತಿಯನ್ನು ನಾವು ಹೊಂದದೆ, ಆ ಹಂತವನ್ನು ಪಡೆಯದೆ ಏನು ತೋರಿಸ್ಕೊಡೋದು? ನಾವು ಅದೇ ಥರ ಇದ್ದೀವಿ ಅಂತ ಹೇಳಿ ತೋರಿಸ್ಕೊಡೋದು. ಅದಕ್ಕೆ ಅನುಕರಣೆ ಅಂತ. ಈಗ ಎಷ್ಟೋ ಜನ ಅವಧೂತ ಅಂತೇಳಿ ಹೆಸರು ಇಟ್ಕೊಂಡು ಬಿಡ್ತಾರೆ. ಹೌದಲ್ಲ? ಅವ್ರಿಗೆ ಏನು ಗಂಧನೂ ಗೊತ್ತಿರಲ್ಲ ಅವಧೂತ ಅಂದರೆ ಏನು ಅಂಥೇಳಿ. ಅದು ಸನ್ಯಾಸದ 4ನೇ ಹಂತ ಅಂತ ಹೇಳಿದ್ನಲ್ಲ, ಸನ್ಯಾಸಾಶ್ರಮದ ಸರ್ವೋಚ್ಚ ಹಂತ ಅಂತೇಳಿ, ಪರಮಹಂಸ ಅಂತ. ಈ ಪರಮಹಂಸ, ಅವಧೂತ ಇವೆಲ್ಲ ಶಬ್ದಗಳನ್ನು, ಹೆಸರುಗಳನ್ನು ಇಟ್ಕೊಂಡಿರ್ತಾರಲ್ಲ. ಸೊ ಹೀಗೆ ನಿತ್ಯಾನಂದ ಪ್ರಭು ಒಂಥರ ಹುಚ್ಚನ ಥರನೇ ವರ್ತನೆ ಇರ್ತಿತ್ತು ಯಾವಾಗಲೂ. ಸಣ್ಣ ಮಗು ಥರ ವರ್ತನೆ. ಒಂದೊಂದು ಸಲ ಅವ್ರು ಏನು ಮಾಡ್ತಾಯಿದ್ರು? ಆ ಗಂಗಾ ನದಿಯಲ್ಲಿ ಹಾರಿ ಆ ಮೊಸಳೆಗಳನ್ನು ಏನು ಹಾಕ್ಕೊಂಬಿಡೋದು. ಈ ಥರ ವರ್ತನೆ ಮಾಡೋದು. ಅದಕ್ಕೆ ಏನು ಹರಿದಾಸ್ ಠಾಕೂರರಿಗೇನು ಕಷ್ಟ ಆಗ್ತಿತ್ತು. ಅವ್ರ ಜೊತೆ ಹೋಗ್ತಿದ್ರಲ್ಲ, ಈ ಹುಚ್ಚನ ಜೊತೆ ನಾನು ಹೋಗಬೇಕಲ್ಲಪ್ಪ ಅಂಥೇಳಿ. ಆದರೆ ಅವರು ಬಲರಾಮ ಸರ್ವೋನ್ನತ ಆಧ್ಯಾತ್ಮಿಕ ಸ್ಥಿತಿಯಲ್ಲಿದ್ದರು. ಹೀಗೆ ಅವರ ವರ್ತನೆ ಇತ್ತು. ಮತ್ತು ತುಂಬ ದಯಾಳು, ತುಂಬ ಚೈತನ್ಯ ಮಹಾಪ್ರಭುಗೆ ದಯಾಳು ಅವತಾರ ಅಂಥೇಳಿ. ಎಲ್ಲ ಅವತಾರಗಳಲ್ಲಿ ಏನು ಸರ್ವೋಚ್ಚ ದಯಾಳು ಮತ್ತು ಕರುಣಾಮಯಿ ಅವತಾರ ಅಂತ ಹೇಳಿದೆ ಚೈತನ್ಯ ಮಹಾಪ್ರಭು. ರೂಪ ಗೋಸ್ವಾಮಿಯವರು ಮೊದಲೇ ಬಾರಿಗೆ ಭೇಟಿಯಾದಾಗ ಒಂದು ಶ್ಲೋಕವನ್ನು ರಚನೆ ಮಾಡಿ ಅವರು ಏನು ಮಾಡ್ತಾರೆ? ಪ್ರಾರ್ಥನೆ ಸಲ್ಲಿಸ್ತಾರೆ. ಅವರು ನಮೋ ಮಹಾವದನ್ಯ ತುಂಬ ದಯಾಳು ಅಂಥೇಳಿ, ಕರುಣಾಮಯಿ ಅಂಥೇಳಿ.
ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಸೇ ನಮಃ ಅಂಥೇಳಿ ಈ ಶ್ಲೋಕವನ್ನು ರಚನೆ ಮಾಡಿ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆದರೆ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭುಕ್ಕಿಂತಲೂ ತುಂಬ ದಯಾಳು. ಯಾಕೆ? ಈಗ ಪ್ರಚಾರಕ್ಕೆ ಹೋಗ್ತಾ ಇದ್ದಾರಲ್ಲ ಪ್ರತಿದಿನ, ಎಲ್ಲರಿಗೂ ಪ್ರಚಾರ ಮಾಡ್ತಾಯಿದ್ರು. ಈಗ ನೋಡಿ, ಸಾಂಪ್ರದಾಯಿಕವಾಗಿ ನೋಡಿದರೆ ಭಾರತದಲ್ಲಿ ಸಾಮಾನ್ಯ ವೇದ ಜ್ಞಾನ, ಈ ಭಗವದ್ಜ್ಞಾನ ಎಲ್ಲ ಏನು ಭಗವದ್ಭಕ್ತಿ ಎಲ್ಲರಿಗೂ ಲಭ್ಯವಿರಲಿಲ್ಲ. ಇದನ್ನು ಎಲ್ಲರಿಗೂ ವಿತರಣೆ ಮಾಡಿದರು. ಭಗವಂತನ ನಾಮ ಉಚ್ಚಾರಣೆ. ಯೋಗ್ಯರಿದ್ದಾರೆ ಅಥವಾ ಅಯೋಗ್ಯರಿದ್ದಾರೆ ಏನನ್ನೂ ನೋಡಲಿಲ್ಲ. ಯಾವುದೇ ಜಾತಿ, ಮತ, ಭೇದ, ಪಂಗಡ, ಜನಾಂಗ ಇದನ್ನು ಯಾವುದೇ ನೋಡದೆ ಅವ್ರು ಏನು ಮಾಡಿದರು? ಎಲ್ಲರಿಗೂ ಕೃಷ್ಣ ಭಕ್ತಿಯನ್ನು ವಿತರಣೆ ಮಾಡಿದರು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ತುಂಬ ದಯಾಳು. ವಿಶೇಷವಾಗಿ ಕಲಿಯುಗದ ಜನರಿಗೆ. ಕಲಿಯುಗದ ಜನರಲ್ಲಿ ಏನೂ ಯೋಗ್ಯತೆ ಇರಲ್ಲ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ತುಂಬ ದಯಾಳು. ಆದರೆ ನಿತ್ಯಾನಂದ ಪ್ರಭು ಇನ್ನೂ ದಯಾಳು. ಅವರು ಎಲ್ಲರಿಗೂ ಭೇಟಿಯಾಗಿ ಏನು ಮಾಡ್ತಾಯಿದ್ರು? ಇದನ್ನು ಕೃಷ್ಣ ಭಕ್ತಿಯನ್ನು ವಿತರಣೆ ಮಾಡ್ತಾಯಿದ್ರು. ನಾಮ ಸಂಕೀರ್ತನೆಯನ್ನು ಎಲ್ಲರಿಗೂ ಹೇಳ್ಕೊಡ್ತಾಯಿದ್ರು. ಒಂದೊಂದು ಸಲ ಸರಾಯಿ ಅಂಗಡಿಯಲ್ಲಿ ಹೋಗಿಬಿಡ್ತಿದ್ರು ಎಲ್ಲರಲ್ಲೂ. ಮತ್ತು ಇನ್ನೊಂದು ಬಾರಿ ಆ ಕತೆ ಆ ಘಟನೆಯ ವರ್ಣನೆ ಆಗಿದೆ. ಏನು? ಜಗಾಯಿ ಮದಾಯಿ ಅಂಥೇಳಿ. ಜಗಾಯಿ ಮದಾಯಿ ಅಂದರೆ ಯಾರು? ಅವರು ಇಟ್ ಈಸ್ ಟಚಿಂಗ್ ದಟ್ ಫೈರ್ ಇಟ್ ಈಸ್ ಟಚಿಂಗ್. ಅವ್ರ ಹೆಸರು ಜಗದಾನಂದ ಮಾಧವಾನಂದ ಅಂಥೇಳಿ. ಬ್ರಾಹ್ಮಣ ಪರಿವಾರದಲ್ಲಿ ಹುಟ್ಟಿದವರು. ಅವರು ಜಗಾಯಿ ಮದಾಯಿ ಆಗಿಬಿಟ್ಟಿದ್ರು. ಯಾಕೆ ಅವ್ರಿಗೆ ಜಗಾಯಿ ಮದಾಯಿ ಆಗಿಬಿಟ್ಟಿದ್ರು? ಎಲ್ಲ ಪಾಪಗಳನ್ನು ಮಾಡಿದರು ಅವರು. ವೇದಗಳಲ್ಲಿ ಏನೇನೋ ಮಾಡಬೇಡ ಅಂತ ಹೇಳಿದೆ ಅಲ್ಲ, ಅದನ್ನೆಲ್ಲ ಮಾಡಿದರು ಅವರು. ಅವರು ಜಗಾಯಿ ಮದಾಯಿ. ಒಂದು ಸಲ ಹರಿದಾಸ್ ಠಾಕೂರ್ ಮತ್ತು ನಿತ್ಯಾನಂದ ಪ್ರಭು ಏನು ಮಾಡಿದರು? ಅವರು ಪ್ರಚಾರ ಮಾಡ್ತಾ ಇವರು ರಸ್ತೆಯಲ್ಲಿ ಕುಡಿದು ತೂರಾಡ್ತಾ ಹಾರಾಡ್ಕೊಂಡು ಹೋಗ್ತಾಯಿದ್ರು. ಇವರಿಗೂ ಏನು ಮಾಡ್ತಾರೆ ಅವರು? ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೋರೋ ಕೃಷ್ಣ ಶಿಕ್ಷಾ ಅಂಥೇಳಿ ಅವರಿಗೆ ಉಪದೇಶ ಮಾಡ್ತಾರೆ. ಅವರು ಕೋಪ ಮಾಡಿಕೊಂಡು ಇವ್ರ ಮೇಲೆ ಆಕ್ರಮಣ ಮಾಡಿದರು. ಮೊದಲೇ ಬಾರಿ ಏನು ಮಾಡಿದರು? ಓಡಿ ಹೋಗಿಬಿಟ್ರು ಇವರಿಬ್ಬರು. ಮತ್ತು ಇನ್ನೊಂದು ಬಾರಿ ಇವರ ಸಂಪರ್ಕದಲ್ಲಿ ಬಂದಾಗ ಆ ಜಗಾಯಿ ಅನ್ನೋನು ಏನು ಮಾಡಿಬಿಡ್ತಾನೆ? ಆ ಸರಾಯಿ ಆ ಸಮಯದಲ್ಲಿ ಇದು ಮಣ್ಣಿನ ಮಡಿಕೆಗಳಿರ್ತಿದ್ವಲ್ಲ, ಅದನ್ನು ತೊಗೊಂಡು ನಿತ್ಯಾನಂದ ಪ್ರಭುಗೆ ಹೊಡೆದ್ಬಿಡ್ತಾನೆ ಅವನು, ಜಗಾಯಿ ಅನ್ನೋನು. ಅದನ್ನು ಕೇಳಿ ಚೈತನ್ಯ ಮಹಾಪ್ರಭುಗೆ ಏನಾಗ್ಬಿಡ್ತು? ತುಂಬ ಕೋಪ ಬಂತು. ಅವ್ರೇನು ಮಾಡಿಬಿಟ್ರು? ಇಮಿಡಿಯೇಟ್ಲಿ ಅಲ್ಲಿ ಬಂದು ಅವರು ತಮ್ಮ ಸುದರ್ಶನ ಚಕ್ರವನ್ನು ಆಹ್ವಾನ ಮಾಡಿದರು. ಅವರಿಬ್ಬರನ್ನ ಕೊಲ್ಲಲಿಕ್ಕೆ. ಕೃಷ್ಣನೇ ಅಲ್ಲ, ಅದಕ್ಕೋಸ್ಕರ. ಆವಾಗ ನಿತ್ಯಾನಂದ ಪ್ರಭು ಏನು ಮಾಡ್ತಾರೆ? ಅವರನ್ನು ನಿಲ್ಲಿಸ್ತಾರೆ. ಅವ್ರು ಏನು ಹೇಳ್ತಾರೆ? ಈ ಅವತಾರದಲ್ಲಿ ಅಸುರರನ್ನು ಅಸುರ ನಾಶ ಇಲ್ಲ ಅಂತ ಹೇಳಿದರು. ಯಾಕಂದರೆ ಅಸುರರನ್ನು ನಾಶ ಮಾಡ್ತಾ ಹೋದರೆ ಎಲ್ಲರನ್ನೂ ಕೊಂದು ಹಾಕಬೇಕಾಗತ್ತೆ ಈಗಿನ ಕಾಲದಲ್ಲಿ. ನಿತ್ಯಾನಂದ ಪ್ರಭು ನಿಲ್ಲಿಸಿದರು ಚೈತನ್ಯ ಮಹಾಪ್ರಭುಗೆ. ಕಾಲು ಹಿಡಿದು ಪ್ರಾರ್ಥನೆ ಮಾಡಿದರು, ನೀನು ಕೊಲ್ಲಬೇಡ ಇವರನ್ನು ಅಂಥೇಳಿ, ದಯವಿಟ್ಟು ಪ್ರಭು ಅಂಥೇಳಿ. ಯಾಕಂದರೆ ಈ ಅವತಾರದಲ್ಲಿ ಎಲ್ಲರನ್ನೂ ಕೊಲ್ತಾ ಹೋದರೆ ಎಲ್ಲರನ್ನೂ ಕೊಂದು ಹಾಕಬೇಕಾಗತ್ತೆ ಅಂತ. ಅದಕ್ಕೋಸ್ಕರ, ಯಾಕಂದರೆ ಎಲ್ಲರಲ್ಲಿಯೂ ಆಸುರಿ ಪ್ರವೃತ್ತಿಗಳಿರುತ್ತೆ ನಮ್ಮಲ್ಲಿ. ನಾಸ್ತಿಕತೆ, ಆಸುರಿ ಸ್ವಭಾವ ಆಗ್ಬಿಟ್ಟಿದೆ ಅದು.
ಈ ಸಮಾಜನೇ ಆಸುರಿ ಸಮಾಜ. ನೀವು 16ನೇ ಅಧ್ಯಾಯ ಆಸುರಿ ಗುಣಗಳ ಬಗ್ಗೆ ನಾವು ಇಲ್ಲಿ ಎಷ್ಟೋ ಬಾರಿ ನಾನು ಪ್ರವಚನ ಮಾಡಿದ್ದೇನೆ ಅದರ ಮೇಲೆ, ವಿಶೇಷವಾಗಿ 16ನೇ ಅಧ್ಯಾಯದ ಮೇಲೆ. ಅದನ್ನು ನಾವು ಅಧ್ಯಯನ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಈ ಹೇಗೆ ಈಗಿನ ಸಮಾಜ ಎಲ್ಲ ಆಸುರಿ ಸಮಾಜ ಅಂತೇಳಿ. ಸೊ ಇವರನ್ನು ನಾಶ ಮಾಡ್ತಾ ಹೋದರೆ ಎಲ್ಲರನ್ನೂ ಕೊಂದು ಹಾಕಬೇಕಾಗತ್ತೆ ಅಂಥೇಳಿ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭುಗೆ ತಡೆ ಹಿಡಿತಾರೆ. ಆಮೇಲೆ ಪ್ರಾರ್ಥನೆ, ಇವ್ರ ಮೇಲೆ ದಯ ತೋರಿಸಿ ಇವರಿಗೂ ಕೃಷ್ಣ ಭಕ್ತಿ ಕೊಡಿ ಅಂಥೇಳಿ. ಇಲ್ಲಿ ಚೈತನ್ಯ ಮಹಾಪ್ರಭು ಇನ್ನೊಂದು ನೋಡ್ಬೇಕು ನಾವು. ಚೈತನ್ಯ ಮಹಾಪ್ರಭು ಏನು ಹೇಳಿದರು, ಅವರ ಒಂದು ಬೋಧನೆ ಇದೆ, ತೃಣಾದಪಿ ಶುನೀಚೇನ ತರೋರಪಿ ಸಹಿಷ್ಣುನ ಅಮಾಣಿನ ಮಾನದೇನ ಕೀರ್ತನೀಯ ಸದಾ ಹರಿ. ಯಾರು ನಿರಂತರ ಕೃಷ್ಣ ನಾಮವನ್ನು, ಯಾರು ಕೃಷ್ಣನನ್ನು ನೆನೆಸ್ಬೋದು ಅಥವಾ ಕೃಷ್ಣ ನಾಮವನ್ನು ತಗೋಬೋದು, ಯಾರು ಉಚ್ಚಾರಣೆ ಮಾಡ್ಬೋದು, ಅವ್ರಿಗೆ ಯಾವ ಯೋಗ್ಯತೆ ಏನಿರಬೇಕು ಅಂಥೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅವರು ತೃಣಾದಪಿ ಶುನಿಚೇನ, ತೃಣ ಅಂದರೆ ಏನು, ಹುಲ್ಲು ಕಡ್ಡಿ. ಹುಲ್ಲು ಕಡ್ಡಿಗಿಂತನೂ ನಾವು ವಿನಮ್ರರಾಗಿರಬೇಕು. ನಮ್ಮಲ್ಲಿ ಏನು ಗರ್ವ, ಜಂಬತನ, ಅಹಂಕಾರ ಇದೆಲ್ಲ ಇರಬಾರ್ದು. ಹುಲ್ಲು ಕಡ್ಡಿ ಅಂದರೆ ಏನು, ಎಲ್ಲರೂ ಅದರ ಮೇಲೆ ತುಳಿತಾರಲ್ಲ. ತರೋರಪಿ ಸಹಿಷ್ಣುನ. ಹರೇ ಕೃಷ್ಣ. ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. ಬ್ಯಾಕ್ ಬೆಂಚರ್ಸ್. ಮರಕ್ಕಿಂತನೂ ಸಹಿಷ್ಣುರಾಗಿರಬೇಕು. ತೃಣಾದಪಿ ಶುನೀಚೇನ ತರೋರಪಿ ಸಹಿಷ್ಣುನ ಅಮಾಣಿನ ಮಾನದೇನ ಅಂಥೇಳಿ. ಬೇರೆಯವರಿಗೆ ಯಾವಾಗಲೂ ಮಾನ ಸನ್ಮಾನ ಕೊಡಬೇಕು. ನಮಗಾಗಿ ಯಾವುದೇ ಮಾನ ಸನ್ಮಾನದ ಇಚ್ಛೆ ಇರಬಾರ್ದು. ಎಲ್ಲರೂ ನನಗೆ ಹೊಗಳಬೇಕು, ಎಲ್ಲರೂ ನನಗೆ ಏನು ಮಾಡಬೇಕು, ಸತ್ಕಾರ ಮಾಡಬೇಕು ಅನ್ನುವ ಭಾವನೆ ಇರಬಾರ್ದು. ಈ 4 ಗುಣಗಳು ಯಾರಲ್ಲಿ ಇರುತ್ತೆ ಅವರಷ್ಟೇ ಭಗವಂತನ ನಾಮವನ್ನು ನಿರಂತರ ತೆಗೆದುಕೊಳ್ಬೋದು. ಇಲ್ಲಾಂದರೆ ಕಷ್ಟ. ಯಾಕೆ ಕಷ್ಟ? ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದರೆ ಇಲ್ಲಿ ಯಾವಾಗಲೂ ನಮಗೆ ತೊಂದರೆ ಕೊಡೋ ಯಾವಾಗಲೂ ಸಂಗತಿಗಳು ಇದ್ದೇ ಇರುತ್ತೆ, ಹೌದಲ್ಲ? ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂದರೆ ನಮ್ಮ ದೇಹ ಮನಸ್ಸು ನಮಗೆ ತೊಂದರೆ ಕೊಡುತ್ತೆ. ಅದಕ್ಕೋಸ್ಕರ ನಮಗೇನಿರಬೇಕು, ಸಹಿಷ್ಣುತೆ ಇರಬೇಕು. ಇಲ್ಲಾಂದರೆ ಭಗವಂತನ ಸ್ಮರಣೆ ಮಾಡೋದು ಕಷ್ಟವಾಗುತ್ತೆ. ನಾವು ಎಜಿಟೇಟ್ ಆದರೆ, ಉದ್ರೇಕಗೊಂಡರೆ ಏನಾಗ್ಬಿಡ್ತೀವಿ, ನಾವು ಭಗವಂತನ ನಾಮವನ್ನು ಭಗವಂತನನ್ನು ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ 4 ಗುಣಗಳು ಹೇಳಿದ್ದಾರೆ. ಇಲ್ಲಿ ಚೈತನ್ಯ ಮಹಾಪ್ರಭು ಕೋಪ ಮಾಡಿಕೊಂಡ್ರಲ್ಲ ಇವ್ರ ಮೇಲೆ, ಅವರೇ ಉಪದೇಶ ಮಾಡ್ತಾ ಇದ್ದಾರೆ ನಾವು ಸಹಿಷ್ಣು ಆಗಿರಬೇಕು ಅಂತ ಹೇಳಿ, ಹೌದಲ್ಲ? ಜಗಾಯಿ ಮದಾಯಿ ಮೇಲೆ ಅವರು ಕೋಪ ಮಾಡಿಕೊಂಡ್ರು. ಅವರನ್ನು ಕೊಲ್ಲಲಿಕ್ಕೆ ಸುದರ್ಶನ ಚಕ್ರವನ್ನೇ ಅವರು ಆಹ್ವಾನ ಮಾಡಿದರು. ಅದರ ಅರ್ಥ ಏನು? ಇಲ್ಲಿ ಇನ್ನೊಂದು ಏನು ಕಲಿಸ್ಕೊಡ್ತಾ ಇದ್ದಾರೆ ಅಂದರೆ, ನಮಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾವು ಸಹಿಷ್ಣುರಾಗಿರಬೇಕು. ಆದರೆ ಯಾರಾದರೂ ಭಗವದ್ಭಕ್ತರಿಗೆ ಅಥವಾ ಭಗವಂತನಿಗೆ ಯಾರಾದರೂ ಅವಹೇಳನೆ ಮಾಡಿದರೆ, ನಿಂದನೆ ಮಾಡಿದರೆ, ಅಪಮಾನ ಮಾಡಿದರೆ ಅಥವಾ ತೊಂದರೆ ಕೊಟ್ಟರೆ ನಾವೇನು ಮಾಡಬೇಕು? ಆವಾಗ ನಮ್ಮ ಕೋಪವನ್ನು ಉಪಯೋಗ ಮಾಡಬೇಕು. ಈಗ ನಾವು ಅದನ್ನೇ ನೋಡ್ತೀವಿ ಅಲ್ಲ, ಅರ್ಜುನ ಮತ್ತು ಆಂಜನೇಯ ಸ್ವಾಮಿ, ಹನುಮಂತ ಅವರೆಲ್ಲ ಯುದ್ಧ ಮಾಡಿದರು. ಯಾಕೆ? ಈ ರಾಕ್ಷಸರು ಭಗವಂತನಿಗೇ ತೊಂದರೆ ಕೊಡ್ತಾಯಿದ್ರು ಅಥವಾ ಭಗವದ್ಭಕ್ತರಿಗೆ ತೊಂದರೆ ಕೊಡ್ತಾಯಿದ್ರು. ಹೀಗೆ ಆವಾಗ ನಾವು ಕೋಪ, ನಮ್ಮ ಎಲ್ಲ ಶಕ್ತಿಯನ್ನು ಉಪಯೋಗ ಮಾಡ್ಬೋದು, ಬಲವನ್ನು ಉಪಯೋಗ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದು ಅದರ ಅರ್ಥ. ಎನಿವೆ, ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಏನು ಚೈತನ್ಯ ಮಹಾಪ್ರಭುಕ್ಕಿಂತನೂ ದಯಾಳು. ಯಾಕಂದರೆ ಯಾರನ್ನು ಚೈತನ್ಯ ಮಹಾಪ್ರಭು ಕೊಲ್ಲಕ್ಕೆ ತಯಾರಾಗಿದ್ದರು ಅವರನ್ನೂ ಅವರು ಉಳಿಸ್ತಾರೆ. ಅವರು ಚೈತನ್ಯ ಮಹಾಪ್ರಭುಗೆ ಪ್ರಾರ್ಥನೆ ಮಾಡಿ. ಸೊ ಹೀಗೆ ಚೈತನ್ಯ ಮಹಾಪ್ರಭು ಹೀಗೆ ನವದ್ವೀಪದಲ್ಲಿ ಅವರು ಬಂಗಾಳದಲ್ಲಿ ಪ್ರಚಾರ ಮಾಡಿದರು. ಆಮೇಲೆ ನಾನು ಹೇಳಿದ್ನಲ್ಲ, ಚೈತನ್ಯ ಮಹಾಪ್ರಭು 20 ವರ್ಷ ಇದ್ದಾಗ ನಿತ್ಯಾನಂದ ಪ್ರಭು ಅಲ್ಲಿ ನವದ್ವೀಪಕ್ಕೆ ಬಂದರು. ಅದಾದ ನಂತರ 24 ವರ್ಷ ಆದಾಗ 4 ವರ್ಷ ಅಲ್ಲೇ ಪ್ರಚಾರ ಮಾಡಿದರು ಅವರು.
ಎಲ್ಲ ಕೃಷ್ಣ ಭಕ್ತಿಯನ್ನು ಎಲ್ಲ ಕಡೆ ಪ್ರಸಾರ ಮಾಡಿದರು, ಹರಡಿಸಿದರು. ಆಮೇಲೆ 24 ವರ್ಷ ಆದಾಗ ಚೈತನ್ಯ ಮಹಾಪ್ರಭು ಅವರು ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿದರು. ಸೊ ಆಶ್ರಮವನ್ನು ಸ್ವೀಕಾರ ಮಾಡಿ ಅವರ ತಾಯಿ ಶಚಿದೇವಿ ಆಜ್ಞೆಯ ಆಶಯ ಪ್ರಕಾರ ಅವ್ರು ಎಲ್ಲಿಗೆ ಹೋದರು? ಜಗನ್ನಾಥ್ಪುರಿಗೆ ಹೋದರು. ಆವಾಗ ನಿತ್ಯಾನಂದ ಪ್ರಭುನೂ ಅವ್ರ ಜೊತೆ ಹೋಗ್ತಾರೆ ಜಗನ್ನಾಥ್ಪುರಿಗೆ. ಸೊ ನಿತ್ಯಾನಂದ ಪ್ರಭುನು ಜಗನ್ನಾಥ್ಪುರಿಗೆ ಹೋಗ್ತಾರೆ. ಹೋಗುವಾಗ ರಸ್ತೆಯಲ್ಲಿ ಏನು ಮಾಡಿದರು? ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭುಗಳ ದಂಡವನ್ನು, ಸನ್ಯಾಸ ದಂಡವನ್ನು ಏನು ಮಾಡಿದರು? 3 ಭಾಗ ಮಾಡಿ ನದಿಯಲ್ಲಿ ಹಾಕಿದರು. ಯಾಕೆ ಆ ಥರ ಮಾಡಿದರು? ಭಗವಂತನಿಗೆ ಸನ್ಯಾಸ ಆಶ್ರಮವನ್ನು ತಗೊಂಡು ಅಷ್ಟು ತಪಸ್ಯೆಗಳನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಅದು ಒಂದು. ಇನ್ನೊಂದು, ಚೈತನ್ಯ ಮಹಾಪ್ರಭು ಒಬ್ಬ ಮಾಯಾವಾದಿಯಿಂದ ಸನ್ಯಾಸ ತೊಗೊಂಡಿದ್ರು. ಅದಕ್ಕೆ ಏಕದಂಡ ಅಂತ ಹೇಳ್ತಾರೆ ಅವರು. ವೈಷ್ಣವ ಸನ್ಯಾಸಿಗಳಿಗೇನು ತ್ರಿದಂಡಿ ಸನ್ಯಾಸಿಗಳಂತ ಹೇಳ್ತಾರೆ. ಅಂದರೆ ಅವರ ದಂಡಗಳಲ್ಲಿ 3 ದಂಡಗಳಿರುತ್ತೆ. 3 ದಂಡಗಳ ಅರ್ಥ ಏನು? ಮನಸ್ಸು, ದೇಹ ಮತ್ತು ನಮ್ಮ ವಾಣಿ 3 ಎಲ್ಲ ಭಗವಂತನ ಸೇವೆಯಲ್ಲಿ ನಾವು ಭಗವಂತನಿಗೆ ಸೇವೆಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿರ್ತೀವಿ ಅಂಥೇಳಿ ಅದರ ಅರ್ಥ ಸನ್ಯಾಸ. ಅಥವಾ ಏಕದಂಡಿ ಸನ್ಯಾಸಿಗಳು ಅವರೇನು? ಭಗವಂತ ನಾನು ಒಂದೇ ಅಂಥೇಳಿ, ನಾನೇ ದೇವರು ಅಂಥೇಳಿ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಆ ಶ್ಲೋಕವನ್ನು ಉಲ್ಲೇಖ ಮಾಡಿಬಿಡ್ತಾರೆ ಅವರು. ಆದರೆ ಇನ್ನೊಂದು ಶಬ್ದ ಇದೆ ಪರಬ್ರಹ್ಮ ಅಂಥೇಳಿ, ಭಗವಂತನಿಗೆ ಪರಬ್ರಹ್ಮ ಅಂಥೇಳಿ. ಅರ್ಜುನ ಏನು ಹೇಳಿದ್ದ ಕೃಷ್ಣನಿಗೆ ಭಗವದ್ಗೀತೆಯಲ್ಲಿ? ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ. ಶ್ಲೋಕ ಗೊತ್ತಿದೆಯಲ್ಲ? ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭು. ನಿಮ್ಗೆ ಗೊತ್ತಿಲ್ವಾ ಸಂಸ್ಕೃತ? ಆ ಶ್ಲೋಕ ನೆನ್ಪಿಟ್ಕೋಬೇಕು. ಇಲ್ಲಾಂದರೆ ನಾವೇ ದೇವರು ಅಂದ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂದ್ಕೊಂಡು ಹೋಗ್ಬಿಡ್ತೀವಿ. ಅದು ಅಂದಿದೆ, ಬ್ರಹ್ಮ ಅಂದರೆ ನಾನು ಆತ್ಮ ಅಂದಂಗೆ, ಬ್ರಹ್ಮ ವಸ್ತು, ಭಗವಂತನ ಅಂಶ ಅಂದಂಗೆ. ನಾವು ಬ್ರಹ್ಮ ಮತ್ತು ಭಗವಂತ ಯಾರು? ಪರಬ್ರಹ್ಮ ಅಂತೇಳಿ 2. ಆತ್ಮ ಮತ್ತು ಪರಮಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ 2 ಶಬ್ದಗಳಿದೆ, ಹೌದಲ್ಲ? ಹೀಗೆ ಒಂದೊಂದು ಭೇದ ವಾಕ್ಯಗಳು, ಅಭೇದ ವಾಕ್ಯಗಳು ಅಂಥೇಳಿ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಬಂದಿದೆ ಅದು. ಆದರೆ ಇದು ಈ ನಾನೇ ದೇವರು ಅನ್ನೋದೇನು ಅದರಲ್ಲಿ ಸೇವ್ಯ ಸೇವಕ ಭಾವನೆ ಅನ್ನೋದು ಹೋಗಿಬಿಡುತ್ತೆ. ಭಗವಂತ ನಮ್ಮ ಸೇವ್ಯ ಅಂಥೇಳಿ, ನಮ್ಮ ಸೇವೆಯ ವಸ್ತು ಅಂಥೇಳಿ. ನಾವು ಸೇವಕರು, ಸೇವಾ ಭಕ್ತಿ ಶರಣಾಗತಿ ಅನ್ನೋದೇನೂ ಇರಲ್ಲ ಅಲ್ಲಿ. ಅದು ಬರೀ ಒಂದು ತೋರಿಕೆ ಅಷ್ಟೇ. ಅದು ರಾಮನವಮಿ ಬಂದು ರಾಮನಿಗೆ ಏನು ಮಾಡೋದು? ಅಭಿಷೇಕ ಮಾಡೋದು. ಆದರೆ ನಾನು ರಾಮ ಒಂದೇ ಅನ್ನೋದು ಅದರಲ್ಲಿ ಏನು ಭಕ್ತಿ ಸೇವೆ ಬರುತ್ತೆ, ಸೇವೆ. ಅದಕ್ಕೋಸ್ಕರ ಏನಿವೆ, ಅದು ಬೇರೆ ವಿಷಯ. ನಿತ್ಯಾನಂದ ಪ್ರಭು ಏನು ಮಾಡಿದರು? ಚೈತನ್ಯ ಮಹಾಪ್ರಭುಗಳ ದಂಡವನ್ನು ದಂಡಭಂಗ ಅಂಥೇಳಿ ಲೀಲೆ ಅದು. ಅದನ್ನು ಮುರಿದು ಅದನ್ನು ಎಲ್ಲಿ ಹಾಕಿದರು? ನದಿಯಲ್ಲಿ ಹಾಕಿದರು. ಆವಾಗ ಚೈತನ್ಯ ಮಹಾಪ್ರಭು ಕೋಪ ಮಾಡಿಕೊಂಡು ಅವರನ್ನು ಬಿಟ್ಟು ಹೋಗಿಬಿಟ್ಟಾರೆ. ಅಲ್ಲಿ ನಿತ್ಯಾನಂದ, ಜಗದಾನಂದ, ಗೋವಿಂದ ಅಂಥೇಳಿ, ಮುಕುಂದ ಅಂಥೇಳಿ 4 ಜನ ಚೈತನ್ಯ ಮಹಾಪ್ರಭು ಜೊತೆ ಹೋಗ್ತಾಯಿದ್ರು. ಅವರನ್ನೆಲ್ಲ ಬಿಟ್ಟು ಚೈತನ್ಯ ಮಹಾಪ್ರಭು ಜಗನ್ನಾಥ್ಪುರಿಗೆ ಹೋಗ್ತಾರೆ. ಆಮೇಲೆ ಚೈತನ್ಯ ಮಹಾಪ್ರಭು ಜೊತೆಯೇ ನಿತ್ಯಾನಂದ ಪ್ರಭು ಅಲ್ಲಿ ಜಗನ್ನಾಥ್ಪುರಿಯಲ್ಲಿ ಎಷ್ಟೋ ವರ್ಷ ಅಂದರೆ ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತ ಯಾತ್ರೆಗೆ ಹೋಗ್ತಾರೆ. ಆಮೇಲೆ ಮರಳಿ ಬಂದ ನಂತರ ಮತ್ತೆ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು ಭೇಟಿಯಾಗ್ತಾರೆ ಜಗನ್ನಾಥ್ಪುರಿಯಲ್ಲಿ. ನಿತ್ಯಾನಂದ ಪ್ರಭುಗೆ ಚೈತನ್ಯ ಮಹಾಪ್ರಭು ಜೊತೆ ಹೋಗುವ ಇಚ್ಛೆ ಇತ್ತು ದಕ್ಷಿಣ ಭಾರತ ಯಾತ್ರೆಗೆ. 3-4 ವರ್ಷ. ಆವಾಗ ಯಾತ್ರೆ ಅಂದರೆ ಏನು? ಈಗ ನೀವು ಟ್ರೇನು, ಬಸ್ಸು ಅಥವಾ ನೀವು ಒಂದು 15 ದಿನ 20 ದಿನ ಎಲ್ಲ ಯಾತ್ರೆ ಮಾಡ್ಕೊಂಡು ಹೋಗಿ ಬರ್ಬೋದು. ಆದರೆ ಆವಾಗ 3-4 ವರ್ಷ ಆಯಿತು ಅವರಿಗೆ ಚೈತನ್ಯ. ಆವಾಗ ನಿತ್ಯಾನಂದ ಪ್ರಭು ಹೇಳಿದ್ರು ಏನು, ನಾನು ನಿಮ್ಮ ಜೊತೆ ಬರ್ತೀನಿ ಅಂಥೇಳಿ.
ಆದರೆ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭು ಅವರನ್ನು ಕರ್ಕೊಂಡು ಹೋಗಲ್ಲ, ಅವರು ಒಬ್ಬರೇ ಹೋಗ್ತಾರೆ. ಅದಾದ ನಂತರ ಮತ್ತೆ ಭೇಟಿ ಆಗ್ತಾರೆ ಜಗನ್ನಾಥಪುರಿಯಲ್ಲಿ. ಆವಾಗ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗೆ ಏನು ಆಜ್ಞೆ ಮಾಡ್ತಾರೆ, ನೀವು ಮರಳಿ ಬಂಗಾಳಕ್ಕೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಈ ಕೃಷ್ಣ ಭಕ್ತಿಯನ್ನು ಅಥವಾ ನಾಮ ಸಂಕೀರ್ತನೆಯನ್ನು ಪ್ರಚಾರ ಮಾಡಿ ಅಂತ ಹೇಳ್ತಾರೆ. ಆವಾಗ ಮತ್ತೆ ಅದಕ್ಕೆ ಏನಂತಾರೆ, ಪ್ರಭುದತ್ತ ದೇಶ ಅಂಥೇಳಿ. ಪ್ರಭುದತ್ತ ದೇಶ ಅಂದರೆ ಏನು? ದತ್ತ, ನೀವು ದತ್ತಕ್ಕೆ ಕೊಟ್ಟದ್ದು ಅಂತ ಹೇಳ್ತಾರಲ್ಲ, ದತ್ತಗೆ. ಅದೇ ಥರ ಭಗವಂತ ಕೃಷ್ಣ ಅಥವಾ ಚೈತನ್ಯ ಮಹಾಪ್ರಭು ಅವರಿಗೆ ಆ ಪ್ರದೇಶವನ್ನು ಕೊಟ್ಟರು. ನೀವು ಇಲ್ಲಿ ಕೃಷ್ಣ ಭಕ್ತಿ ಅಥವಾ ನಾಮ ಸಂಕೀರ್ತನೆಯನ್ನು ಪ್ರಚಾರ ಮಾಡಿದ್ದು. ಸೊ ನಿಮಗೆಲ್ಲರಿಗೂ ಏನು, ಚಿಕ್ಕಮಗಳೂರು ಪ್ರಭುದತ್ತ ದೇಶ ಅದು. ನೀವು ಎಲ್ಲರಿಗೂ ಇಲ್ಲೇನು ಮಾಡಬೇಕು, ಕೃಷ್ಣ ಭಕ್ತಿ ಬಗ್ಗೆ ಪ್ರಚಾರ ಮಾಡಬೇಕು. ಅದು ನಿಮಗೆ ಭಗವಂತನ ಆದೇಶ. ಅದು ಆದೇಶ, ಆಜ್ಞೆ. ಅದು ಈಗ ಅರ್ಜುನನಿಗೆ ಏನು ಆಜ್ಞೆ ಇತ್ತು, ಕುರುಕ್ಷೇತ್ರದಲ್ಲಿ ಏನು ಯುದ್ಧ ಮಾಡೋದು ಅಂತ. ಅದು ಎಷ್ಟೋ ಕಷ್ಟ ಆದ್ರೂ ಅದನ್ನು ಪಾಲನೆ ಮಾಡಬೇಕು. ನಾವು ಮೊದಲು ಕೃಷ್ಣ ಭಕ್ತರಾಗಬೇಕು. ನಾವು ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ನಾಮ ಜಪ ಮತ್ತು ಸಂಕೀರ್ತನೆ ಅದನ್ನೇ ನಾವು ಬೇರೆಯವರಿಗೆ ಹೇಳ್ಕೊಡ್ಬೇಕು. ಇದು ಭಗವಂತನ ಆದೇಶ. ಇದು ಚೈತನ್ಯ ಮಹಾಪ್ರಭು. ಇದರಿಂದ ಚೈತನ್ಯ ಮಹಾಪ್ರಭು ಏನಾಗ್ತಾರೆ, ಪ್ರಸನ್ನರಾಗ್ತಾರೆ. ಎಷ್ಟು ನಾವು ಪ್ರಚಾರ ಮಾಡ್ತೀವಿ ಅಷ್ಟು ಭಗವಂತನಿಗೆ ಪ್ರಸನ್ನರಾಗ್ತಾರೆ. ಯಾಕಂದರೆ ಭಗವಂತನ ಇಚ್ಛೆ. ಇಲ್ಲಿ ಎಲ್ಲ ಅವತಾರಗಳ ಕೊನೆಯ ಉದ್ದೇಶ ಏನು? ಭಗವಂತ ಇಲ್ಲಿ ಅವತಾರ ಅಂದರೆ ಏನು? ಭಗವಂತ ಇಲ್ಲಿ ಇಳಿದು ಬಂದಾಗ ನಾವು ಅವತಾರ ಅಂತ ಹೇಳ್ತೀವಿ. ನಾವು ಬರೀ ಓಟದಿಂದ ಅವತಾರ ಆಗಲ್ಲ. ಎಷ್ಟೋ ಜನ ಇವರಿಗೆ ಅವತಾರ ಅಂತ ಹೇಳಿದ್ರು ಅಂಥೇಳಿ, ಎಷ್ಟೋ ಜನ ಮೂರ್ಖ ಜನ ಇವರಿಗೆ ಪೂಜೆ ಮಾಡ್ತಾರೆ ಅಂಥೇಳಿ ಅವತಾರ ಆಗಲ್ಲ. ಭಗವಂತನ ರೂಪ ಆಧ್ಯಾತ್ಮಿಕ ಲೋಕದಿಂದ ಇಲ್ಲಿ ಇಳಿದು ಬಂದಾಗ ಅದು ಅವತಾರ ಆಗುತ್ತೆ. ಏನೋ ಒಂದು ಪವಾಡ ಮಾಡಿದರೆ ಅವತಾರ ಆಗಲ್ಲ. ಮತ್ತು ಎಲ್ಲ ಅವತಾರಗಳನ್ನು ಶಾಸ್ತ್ರಗಳಲ್ಲಿ ವರ್ಣನೆ ಆಗಿದೆ. ಈಗ ಎಲ್ಲ ಅವತಾರಗಳ ಕೊನೆಯ ಉದ್ದೇಶ ಏನು? ಎಲ್ಲ ಜೀವಿಗಳನ್ನು ಮರಳಿ ಭಗವಂತನ ಕಡೆಗೆ ಕರ್ಕೊಂಡು ಹೋಗೋದು. ನಾವು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಭಗವಂತನನ್ನು ಮರೆತು ದುಃಖದ ಸಾಗರದಲ್ಲಿ ಮುಳುಗಿದ್ದೀವಿ. ನಾವು ಭವಸಾಗರದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿಗಳಿಂದ ಇದು ದುಃಖಾಲಯ. ಇದು ಸುಖಾಲಯ ಆಗಲ್ಲ. ನೀವು ಎಷ್ಟೋ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಮಾಡಿದ್ರೂ ಏನು ಇದು ಸುಖಾಲಯ ಆಗಲ್ಲ. ಇದು ಮರಳಿ ಭಗವಂತನ ಕಡೆಗೆ. ಭಗವಂತ ತನ್ನ ಲೀಲೆಗಳನ್ನು ಮಾಡಿ ಆಕರ್ಷಣೆ ಮಾಡ್ತಾ ಇದ್ದಾನೆ ತನ್ನ ಧಾಮಕ್ಕೆ. ಸೊ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಕೃಷ್ಣನ ಬಗ್ಗೆ ಹೇಳಿದರೆ ಏನು, ಕೃಷ್ಣ ನಮ್ಮಿಂದ ತುಂಬ ಪ್ರಸನ್ನನಾಗ್ತಾನೆ. ಚೈತನ್ಯ ಮಹಾಪ್ರಭು ವಿಶೇಷವಾಗಿ ತುಂಬ ಪ್ರಸನ್ನರಾಗ್ತಾರೆ. ಹರೇ ಕೃಷ್ಣ. ಕೂಡಿ ಇಲ್ಲಿ ಒಂದು ಮ್ಯಾಟ್ ಹಾಕ್ಬೋದು. ಇಲ್ಲಿ ಮುಂದೆ ಕೃಷ್ಣ. ಹೀಗೆ ನಿತ್ಯಾನಂದ ಪ್ರಭು ಅವರಿಗೆ ಬಂಗಾಳದಲ್ಲಿ ಪ್ರಚಾರ ಮಾಡಲಿಕ್ಕೆ ಚೈತನ್ಯ ಮಹಾಪ್ರಭು ಹೇಳಿದರು. ಚೈತನ್ಯ ಮಹಾಪ್ರಭು ಏನು, ನಿತ್ಯಾನಂದ ಪ್ರಭು ಬಂಗಾಳಕ್ಕೆ ಮರಳಿ ಬಂದು ಅವರು ಅಲ್ಲಿ ಪ್ರಚಾರ ಮಾಡಿದರು. ಅವರು ಆಮೇಲೆ ಗೃಹಸ್ಥಾಶ್ರಮವನ್ನು ಏನು ಪ್ರವೇಶ ಮಾಡ್ತಾರೆ. ಅವರ ನಿತ್ಯ ಸಂಗಿನಿಯರು ರೇವತಿ, ಈಗ ಬಲರಾಮನ ರೇವತಿ ಎಲ್ಲ ನಿತ್ಯ ಸಂಗಿನಿ. ಅವರೇ ಏನೋ ಇಲ್ಲಿ ಜಾಹ್ನವ ಮಾತಾ ಆಗಿ ಬಂದಿರ್ತಾರೆ. ಜಾಹ್ನವ ಮತ್ತು ವಸುಧಾ ಅಂಥೇಳಿ ಇಬ್ಬರನ್ನು ಮದುವೆ ಆಗ್ತಾರೆ ಅವರು. ಸೊ ಮದುವೆ ಆಗ್ತಾರೆ. ಆಮೇಲೆ ಮತ್ತು
ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭುಕ್ಕಿಂತ ತುಂಬ ಹೆಚ್ಚು ಕರುಣಾಮಯಿ ಅಂಥೇಳಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಆದರೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಪಡಿಬೇಕಂದ್ರೆ ನಾವು ನಿತ್ಯಾನಂದ ಪ್ರಭುಗಳ ಕೃಪೆ ಪಡೆಯಲೇಬೇಕು ನಾವು, ಇಲ್ಲಾಂದರೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆನೂ ಎಷ್ಟೋ ಉದಾಹರಣೆಗಳಿದೆ, ಲೀಲೆಗಳಿದೆ ಅವರಲ್ಲಿ. ಒಂದು ಉದಾಹರಣೆ ಏನು, ರಘುನಾಥ್ ದಾಸರ ಉದಾಹರಣೆ ಇದೆ. ರಘುನಾಥ್ ದಾಸರು ಚೈತನ್ಯ ಮಹಾಪ್ರಭು ಚಳುವಳಿಯಲ್ಲಿ, ಭಕ್ತಿ ಚಳುವಳಿಯಲ್ಲಿ ಭಾಗವಹಿಸಬೇಕಂತ ಹೇಳಿ ಅವರು ಮತ್ತೆ ಮತ್ತೆ ಮನೆ ಬಿಟ್ಟು ಓಡಿ ಹೋಗ್ತಾಯಿದ್ರು. ಅವರ ತಂದೆ ತಾಯಿಗಳು ಏನು ಮಾಡ್ತಿದ್ರು, ಅವರನ್ನು ಮತ್ತೆ ಹಿಡ್ಕೊಂಡು ಬಂದು ಮನೆಗೆ ಕರ್ಕೊಂಡು ಬರ್ತಿದ್ರು. ಯಾಕಂದರೆ ಅವರು ತುಂಬ ಶ್ರೀಮಂತರಾಗಿದ್ದರು. ಅವರು ಪ್ರತಿ ವರ್ಷ ಎಷ್ಟು 20,000 ಚಿನ್ನದ ನಾಣ್ಯಗಳನ್ನು ಅವರು ಏನು ಮಾಡ್ತಿದ್ರು, ಟ್ಯಾಕ್ಸಾಗಿ ಕಲೆಕ್ಟ್ ಮಾಡ್ತಿದ್ರು ಜನರಿಂದ. ಜಮೀನ್ದಾರ್ ಆಗಿದ್ದರಲ್ಲ ಅವರು. ಅದರಲ್ಲಿ 8,000 ಅವರು ಇಟ್ಕೋಬೇಕಾಗಿತ್ತು, ಮತ್ತು 12,000 ಏನು ಮಾಡಬೇಕಾಗಿತ್ತು, ಆಗಿನ ಮುಸಲ್ಮಾನ್ ರಾಜ ಇದ್ದಲ್ಲ 16ನೇ ಶತಮಾನದಲ್ಲಿ, ಅವರಿಗೆ ತೆರಿಗೆ ಆಗಿ ಏನು ಮಾಡಬೇಕಾಗಿತ್ತು, ಕೊಡಬೇಕಾಗಿತ್ತು. ಆದರೆ ಅವ್ರು ಏನು ಮಾಡ್ತಿದ್ರು, 12,000. ಅವಾಗಿಂದನೇ ಕರಪ್ಷನ್ ಸ್ಟಾರ್ಟ್ ಆಗಿತ್ತು. ಏನಿವೆ, ಭೌತಿಕ ಜಗತ್ತಿನಲ್ಲಿ ಯಾವಾಗಲೂ ಕರಪ್ಷನ್ ಇದ್ದೇ ಇರುತ್ತೆ. ವಿಶೇಷವಾಗಿ ಈಗಿನ ಬ್ಯಾಂಕಿಂಗ್ ಮತ್ತು ಈ ಕರೆನ್ಸಿ ಸಿಸ್ಟಮ್ದಿಂದ ಏನಾಗುತ್ತೆ, ಕರಪ್ಷನ್ ಇನ್ನೂ ಹೆಚ್ಚಿಗೆ ಆಗುತ್ತೆ. ನೀವೇನೋ ಡಿಜಿಟಲ್ ಮಾಡಿ ಏನೋ ಮಾಡ್ಕೊಳ್ಳಿ, ನೀವು ಕರಪ್ಷನ್ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಏನು ಹೇಳ್ತಾ ಇದ್ನಲ್ಲ ನಾನು, ಅವರು 12,000 ಚಿನ್ನದ ನಾಣ್ಯಗಳನ್ನು ಇಟ್ಕೋತಾಯಿದ್ರು. ಸೊ ಅವರು, ಅದು ಅವ್ರದ್ದು ಇನ್ಕಮ್ ಅವ್ರದ್ದು. ಪ್ರತಿ ವರ್ಷ 12,000 ಚಿನ್ನದ ನಾಣ್ಯ. ರಘುನಾಥ್ ದಾಸರ ತಂದೆ ತಾಯಿ ಹಿರಣ್ಯ ಮತ್ತು ಗೋವರ್ಧನ ಅಂಥೇಳಿ ಅವರಿಬ್ಬರು, ಚಿಕ್ಕಪ್ಪ ಮತ್ತು ಅವರ ತಂದೆ, ಅವರಿಬ್ಬರ ಹೆಸರು ಹಿರಣ್ಯ ಮತ್ತು ಗೋವರ್ಧನ್. ಅವರ ಏನು ಅಷ್ಟು ಶ್ರೀಮಂತರಾಗಿದ್ದರು ಅವರು ಮತ್ತೆ ಮತ್ತೆ ಮನೆ ಬಿಟ್ಟು ಓಡಿ ಹೋಗ್ತಾಯಿದ್ರು ಚೈತನ್ಯ ಮಹಾಪ್ರಭು ಜೊತೆ ಇರಲಿಕ್ಕೆ. ಆದರೆ ಅವರ ತಂದೆ ತಾಯಿಗಳು, ಅವರ ತಂದೆ ಏನು ಮಾಡ್ತಿದ್ರು, ಅವರ ಸೇವಕರನ್ನು ಕಳಿಸ್ಕೊಟ್ಟು ಅವರನ್ನು ಹಿಡ್ಕೊಂಡು ಬರ್ತಿದ್ರು. ಆದರೆ ಒಂದು ಬಾರಿ ನಿತ್ಯಾನಂದ ಪ್ರಭು ಮತ್ತು ಅವರ ಶಿಷ್ಯರಿಗೆ, ಅನುಯಾಯಿಗಳಿಗೆ ಅವರು ಸೇವೆ ಸಲ್ಲಿಸ್ತಾರೆ. ಪಾನಿಹಟಿ ಅಂಥೇಳಿ ಒಂದು ಸ್ಥಾನದಲ್ಲಿ, ಅದು ಚಿಡಾದಹಿ ಉತ್ಸವ ಅಂಥೇಳಿ. ಚಿಡಾದಹಿ ಅಂದ್ರೇನು, ಮೊಸರು ಮತ್ತು ಅವಲಕ್ಕಿ ಉತ್ಸವ. ಅದನ್ನು ಮಾಡಿ ಅವರು ಎಲ್ಲರಿಗೂ ತಿನ್ನಿಸ್ತಾರೆ ಅವರು. ಹೀಗೆ ನಿತ್ಯಾನಂದ ಪ್ರಭುಗಳಿಗೆ ತುಂಬ ಅವರು ಖುಷಿ ಪಡಿಸ್ತಾರೆ. ಅವರ ಆನಂದದಿಂದ ಅವರಿಗೆ ಆಶೀರ್ವಾದ ಕೊಡ್ತಾರೆ. ನೀನು ಶೀಘ್ರದಲ್ಲೇ ಚೈತನ್ಯ ಮಹಾಪ್ರಭುಗಳ ಚರಣವನ್ನು ಪಡಿತೀಯ ಅಂಥೇಳಿ, ಆಶ್ರಯವನ್ನು ಪಡಿತೀಯ ಅಂಥೇಳಿ. ಆವಾಗ ನೆಕ್ಸ್ಟ್ ಟೈಮ್ ಮನೆ ಬಿಟ್ಟು ಓಡಿ ಹೋದಾಗ, ರಾತ್ರಿ ಅವರು ಓಡಿ ಹೋಗ್ತಾರೆ ಮನೆ ಬಿಟ್ಟು, ಅವರ ಸೈನಿಕರಿಗೆ ಸಿಗಲ್ಲ, ಅವರು ಸೇವಕರಿಗೆ ಸಿಗಲ್ಲ. ಮತ್ತು ಕಾಡಿನ ಮಾರ್ಗದಿಂದ ಅವರು ಜಗನ್ನಾಥ್ಪುರಿಗೆ ಬಂದು ಚೈತನ್ಯ ಮಹಾಪ್ರಭುಗೆ ಬಂದು ಸೇರ್ತಾರೆ ಅವರು. ಮತ್ತು ಅವರ ತಂದೆ ತಾಯಿನೂ ಈ ಬಾರಿ ಬಿಟ್ಬಿಡ್ತಾರೆ ಅವರು. ಸೊ ಇಂದ್ರನಂಥ ಐಶ್ವರ್ಯ ಮತ್ತು ಅಪ್ಸರೆ ಅಂತ ಹೆಂಡತಿ ಇದ್ರೂ, ಆ ಇಂದ್ರನಂಥ ಐಶ್ವರ್ಯ ಮತ್ತು ಅಪ್ಸರೆ ಅಂತ ಹೆಂಡತಿನೂ ಇವರನ್ನು ಕಟ್ಟಿ ಹಾಕಲಿಲ್ಲ ಅಂದರೆ ನಾವೇನು ಕಟ್ಟಿ ಹಾಕ್ಬೋದು ಇವರಿಗೆ ಅಂಥೇಳಿ ಅವರು ಬಿಟ್ಬಿಡ್ತಾರೆ ಆ ಬಾರಿ. ಸೊ ಇದು ಯಾಕೆ ಆಯಿತು ಹೀಗೆ? ಯಾಕಂದರೆ ನಿತ್ಯಾನಂದ ಪ್ರಭುಗಳ ಕೃಪೆ ಆಯಿತು. ಸೊ ಹೀಗೆ ಯಾರು ನಿತ್ಯಾನಂದ ಪ್ರಭುಗಳ ಕೃಪೆ ಪಡೀತಾರಲ್ಲ, ಅವರಿಗೆ ಚೈತನ್ಯ ಮಹಾಪ್ರಭುಗಳ ಅಥವಾ ಕೃಷ್ಣನ ಕೃಪೆ ಆಗುತ್ತೆ. ಯಾಕಂದರೆ ನಿತ್ಯಾನಂದ ಪ್ರಭು ಬಲರಾಮ, ಮತ್ತು ಇನ್ನೊಂದು ಬಲರಾಮ ಏನು, ಗುರುತತ್ವ ಅಂತ ಹೇಳಿದ್ದಾರೆ. ಗುರುತತ್ವ ಅಂತ ಹೇಳಿದ್ದಾರೆ ಬಲರಾಮನಿಗೆ. ಸೊ ನಾವು ಗುರುಗಳ ಕೃಪೆಯಿಂದ ಭಗವಂತನ ಕೃಪೆ ಪಡಿತೀವಿ. ನಾವು ಪ್ರತಿದಿನ ಇಲ್ಲೊಂದು ನಾವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ, ಗುರುವಾಷ್ಟಕ ಅಂತ ಹೇಳಿ.
ಅದರಲ್ಲಿ ಒಂದು ಶ್ಲೋಕ ಬರುತ್ತೆ, ಕೊನೆಯ ಶ್ಲೋಕ, ಅಷ್ಟಕ, ಗುರುವಾಷ್ಟಕ ಅಂತೇಳಿ ಎಷ್ಟೋ ಅಷ್ಟಕಗಳಿದೆ. ಅಷ್ಟಕಗಳಂದ್ರೇನು? 8 ಶ್ಲೋಕಗಳನ್ನು ಉಳ್ಳದ್ದು. ಶಂಕರಾಚಾರ್ಯರು ಒಂದು ಬರೆದರು ಗುರುವಾಷ್ಟಕ ಅಂಥೇಳಿ. ಇದು ನಾವು ಬೆಳಗ್ಗೆ ಹಾಡೋದು ಇನ್ನೊಬ್ಬ ಆಚಾರ್ಯರು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅಂಥೇಳಿ ಅವರು ಬರೆದದ್ದು. ಸೊ ಅವರು ಕೊನೆಗೆ ಹೇಳ್ತಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ ನಗತಿ ಕತೋಪಿ ಅಂತ. ಯಸ್ಯ ಪ್ರಸಾದಾತ್, ಗುರುವಿನ ಕೃಪೆಯಿಂದ, ಆಶೀರ್ವಾದ, ಪ್ರಸಾದ ಅಂದರೆ ಆಶೀರ್ವಾದದಿಂದ ನಾವು ಭಗವಂತನ ಆಶೀರ್ವಾದವನ್ನು ಪಡಿಬೋದು. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಯಸ್ಯಾ ಪ್ರಸಾದಾನ್, ಇವರನ್ನು ನಾವು, ಇವರ ಕೃಪೆ ಇರಲಿಲ್ಲ ಅಂದರೆ, ಗುರುಗಳ ಕೃಪೆ ಇರಲಿಲ್ಲ, ಅಪ್ರಸಾದಾನ್ ಅಂತೆ. ಒಂದೊಂದು ಸಲ ಹಾಡುವಾಗ ನಾವು ಮಿಸ್ಟೇಕ್ ಮಾಡಿಬಿಡ್ತೇವೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ ಅಂಥೇಳಿ ಹಾಡಬೇಕದು. ಇಲ್ಲಾಂದರೆ ಯಸ್ಯ ಪ್ರಸಾದ ನಗತಿ ಕುತೋಪಿ ಅಂಥೇಳಿ ಹಾಡ್ಬಿಟ್ರೆ ಏನಾಗ, ಅದರ ಅರ್ಥ ಉಲ್ಟಾ ಆಗಿಬಿಡುತ್ತೆ. ಇವರ ಕೃಪೆಯಿಂದ ಯಾವುದೇ ಗತಿಯನ್ನು ಪಡೆಯೋದಿಲ್ಲ ಅಂಥೇಳಿ ಆಗಿಬಿಡುತ್ತೆ. ಅದು ಸರಿಯಾಗಿ ಹಾಡಿದರೆ ಏನು? ಯಸ್ಯಾ ಪ್ರಸಾದ, ಇವರ ಕೃಪೆ ಇರಲಿಲ್ಲ ಅಂದರೆ ನಾವು ಯಾವುದೇ ಗತಿಯನ್ನು ಪಡೆಯುವುದಿಲ್ಲ, ಅದರ ಅರ್ಥ. ಹೀಗೆ ಗುರುಗಳ, ಅದೇ ಥರ ನಮಗೆ ನಿತ್ಯಾನಂದ ಪ್ರಭುಗಳ ಕೃಪೆ ಇರಲಿಲ್ಲ ಅಂದರೆ ನಾವು ಚೈತನ್ಯ ಮಹಾಪ್ರಭು ಅಥವಾ ಕೃಷ್ಣನ ಕೃಪೆಯನ್ನು ಪಡೆಯೋದು ಕಷ್ಟ ಅಂತೇಳಿ. ನಿತ್ಯಾನಂದ ಪ್ರಭು ಯಾರೋ? ಬಲರಾಮ ಅಂತೇಳಿ. ನರೋತ್ತಮ ದಾಸ್ ಠಾಕೂರರು ಏನು ಹೇಳ್ತಾರೆ? ಬ್ರಜೇಂದ್ರ ನಂದನ ಜೈ ಸಚಿಸುತ ಹೊಯ್ಲೋ ಸೈ ಬಲರಾಮ ಹೊಯ್ಲೋ ನಿತಾಯ್ ಅಂತೇಳಿ. ಬ್ರಜೇಂದ್ರ ನಂದನ ಅಂದರೆ ನಂದನಂದನ, ನಂದನ ಪುತ್ರ ಕೃಷ್ಣ ಯಾರಾದರೂ? ಚೈತನ್ಯ ಮಹಾಪ್ರಭು ಆದರು. ಮತ್ತು ಬಲರಾಮ ಹೊಯ್ಲೋ ನಿತಾಯ್, ಬಲರಾಮ ಯಾರಾದರೂ? ನಿತ್ಯಾನಂದ ಪ್ರಭು ಆದರು. ಹೀಗೆ ಸೊ ನಿತ್ಯಾನಂದ ಪ್ರಭು ಏನು ಮಾಡಿದರು? ಬಂಗಾಳದಲ್ಲಿ ಪ್ರಚಾರ ಮಾಡಿದರು. ಮತ್ತು ಅವರು ಚೈತನ್ಯ ಮಹಾಪ್ರಭುಕ್ಕಿಂತನೂ ಹೆಚ್ಚು ದಯೆ ತೋರಿದರು. ಮತ್ತು ದಯಾಳು ಅಥವಾ ಕರುಣಾಮಯಿ ಅಥವಾ ಚೈತನ್ಯ ಮಹಾಪ್ರಭುಗಳ ದಯೆಯನ್ನು, ಕೃಪೆಯನ್ನು ಪಡೀಲಿಕ್ಕೆ ನಾವು ನಿತ್ಯಾನಂದ ಪ್ರಭುಗಳ ಕೃಪೆಯನ್ನು ಪಡಿಬೇಕು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಇವರಿಬ್ಬರನ್ನು ನಾವು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಬಲರಾಮ, ರಾಮ ಲಕ್ಷ್ಮಣ, ನಿತಾಯಿ ಗೌರಾಂಗ, ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಇವರಿಬ್ಬರನ್ನು ನಾವು ಏನು ಮಾಡಲಿಕ್ಕಾಗಲ್ಲ? ಬೇರೆ ಮಾಡಲಿಕ್ಕಾಗಲ್ಲ. ಅವರು ಯಾವಾಗಲೂ ಕೂಡಿರ್ತಾರೆ. ಮತ್ತು ಚೈತನ್ಯ ಮಹಾಪ್ರಭು ಏನು ಹೇಳಿದರು? ನಿತ್ಯಾನಂದ ಪ್ರಭುಗೆ ನಾನು ಹೇಳಿದ್ನಲ್ಲ, ನೀವು ಕೃಷ್ಣ ನಾಮವನ್ನು ಪ್ರಚಾರ ಮಾಡಿ ಅಂಥೇಳಿ ಉಪದೇಶ ಮಾಡಿದರು, ಹೇಳಿದರು, ಅವ್ರಿಗೆ ಆಜ್ಞೆ ಕೊಟ್ಟರು. ಯಾವಾಗಲೂ ಕೃಷ್ಣ 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 ನಾಮವನ್ನು ಉಚ್ಚಾರಣೆ. ಆದರೆ ನಿತ್ಯಾನಂದ ಪ್ರಭು ಆ ಆಜ್ಞೆಯನ್ನು ಪಾಲನೆ ಮಾಡಲಿಲ್ಲ. ಅವರೇನು ಹೇಳಿದರು? ಗೌರಾಂಗ ನಾಮವನ್ನು, ಗೌರ ನಾಮವನ್ನು ತಗೊಳ್ಳಿ ಅಂತ ಹೇಳಿದರು. ಆದರೂ ಚೈತನ್ಯ ಮಹಾಪ್ರಭುಗಳ ಏನೋ ಪ್ರಚಾರ, ಆದರೆ ಬೋಧನೆ ಏನಂದರೆ ಯಾವಾಗಲೂ ಕೃಷ್ಣ ನಾಮವನ್ನು, ನಾಮ ಸಂಕೀರ್ತನೆ, ಯಾಕಂದರೆ ಶಾಸ್ತ್ರದಲ್ಲಿ ಕೃಷ್ಣನಾಮ ಸಂಕೀರ್ತನೆ ಹೇಳಿದೆ. ಚೈತನ್ಯ ಮಹಾಪ್ರಭು ಮತ್ತು ಕೃಷ್ಣನಲ್ಲಿ ಯಾವುದೋ ಭಿನ್ನತೆ ಇಲ್ಲ. ವಿಶೇಷವಾಗಿ ಈ ಮಂತ್ರವನ್ನು ಪ್ರಚಾರ ಮಾಡಿದರು ಅವರು, ಚೈತನ್ಯ ಮಹಾಪ್ರಭು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನು ಪ್ರಚಾರ ಮಾಡಿದರು. ಅದಕ್ಕೋಸ್ಕರ ನಾವು ಯಾವಾಗಲೂ ಈ ಹರೇ ಕೃಷ್ಣ ಮಂತ್ರವನ್ನು ಉಚ್ಚಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ, ಇದನ್ನು ಹೇಳುವುದಕ್ಕಿಂತ ಮುಂಚೆ ಒಂದು ಪ್ರಭುಪಾದರ ಸಂಕೀರ್ತನೆ ಆರಂಭ ಮಾಡೋದಕ್ಕಿಂತ ಮುಂಚೆ 3 ಬಾರಿ ಈ ಪಂಚತತ್ವ ಮಂತ್ರವನ್ನು ಹೇಳಿ ಅಂತ ಹೇಳಿದರು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಅದರ ಅರ್ಥ ಏನು? ಈ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅವರನ್ನು ನಾವು ಕರಿತಾ ಇದ್ದೀವಿ. ಯಾಕಂದರೆ ಅವರು ತುಂಬ ದಯಾಳು, ಅವರು ಕೃಷ್ಣನಿಗಿಂತನೂ ದಯಾಳು. ಅವರು ಮತ್ತು ಕೃಷ್ಣನಾಮವನ್ನು ಉಚ್ಚಾರಣೆ ಮಾಡುವಾಗ ಎಷ್ಟೊಂದು ಅಪರಾಧಗಳ ವಿಚಾರ ಬರುತ್ತಲ್ಲಿ. ಆದರೆ ಗೌರನಿತಾಯಿ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಗೌರಾಂಗ ಹೆಸರನ್ನು ಕರೆಯುವಾಗ ಯಾವುದೇ ಅಪರಾಧದ ವಿಚಾರ ಇಲ್ಲ ಅಂತೇಳಿ ಹೇಳಿದೆ.
ಪದ್ಮಪುರಾಣದಲ್ಲಿ 10 ನಾಮಾಪರಾಧಗಳನ್ನು ಹೇಳಿದೆ. ಈ ನಾಮಾಪರಾಧಗಳನ್ನು ಮಾಡುವುದರಿಂದ ಏನಾಗುತ್ತೆ, ನಮಗೆ ಭಗವಂತನ ಕೃಪೆ ಸಿಗಲ್ಲ. ಅದರ ಅರ್ಥ ಏನು? ನಾವು ಒಂದು ಪಾಪ ಮಾಡ್ತೀವಿ, ಆ ಪಾಪವನ್ನು ನಾವು ಹೇಗೆ ಅದರಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಎಷ್ಟೋ ಪ್ರಾಯಶ್ಚಿತಗಳನ್ನು ವೇದಗಳಲ್ಲಿ ಹೇಳಿದೆ. ಆದರೆ ಎಲ್ಲ ಪ್ರಾಯಶ್ಚಿತ ಮಾಡುವಾಗಲೂ ಎಷ್ಟೋ ಒಂದು ಅಪರಾಧಗಳಿರುತ್ತೆ, ಎಷ್ಟೋ ಒಂದು ದೋಷಗಳು ಬರುತ್ತೆ. ಆ ಎಲ್ಲ ದೋಷಗಳಿಂದ ಮುಕ್ತರಾಗಲಿಕ್ಕೆ ನಾವೇನು ಮಾಡಬೇಕು? ನಾಮವನ್ನು ಉಚ್ಚಾರಣೆ ಮಾಡಬೇಕು, ಕೃಷ್ಣ ನಾಮವನ್ನು ಉಚ್ಚಾರಣೆ ಮಾಡಬೇಕು. ಆದರೆ ನಾಮದ ಪ್ರತಿ ನಾವು ದೋಷ ಮಾಡಿದರೆ ಅಥವಾ ಅಪರಾಧ ಮಾಡಿದರೆ ಏನು, ಅದಕ್ಕೆ ಉಪಾಯ ಏನು ಅಂಥೇಳಿ ಪ್ರಶ್ನೆ ಬಂದಾಗ ಅದಕ್ಕೆ ಯಾವುದೇ ಉಪಾಯ ಇಲ್ಲ, ನರಕ ಒಂದೇ ಉಪಾಯ ಹಾಗಂಥೇಳಿ ಪದ್ಮಪುರಾಣದಲ್ಲಿ ಹೇಳಿದೆ. ಅದರ ಅರ್ಥ ಏನು? ಭಗವಂತನ ಕೃಪೆ ಏನು? ಭಗವಂತನ ನಾಮ ಏನಿದೆ ಅಲ್ಲ, ಅದು ಕೊನೆಯ ಆಶೀರ್ವಾದ, ಅದು ಕೊನೆಯ ಕೃಪೆ. ಅದಕ್ಕಿಂತ ಹೆಚ್ಚಿನ ಕೃಪೆ ಇಲ್ಲ. ಆದರೆ ಅದಕ್ಕೆ ನಾವು ಅಪರಾಧ ಮಾಡಿದರೆ ಏನಾಗೋದು? ಅದಕ್ಕೆ ನಾವು ನರಕನೇ ನಮಗೆ ಗತಿಯಾಗುತ್ತೆ ಅಂಥೇಳಿ ಪದ್ಮಪುರಾಣದಲ್ಲಿ ಹೇಳಿದೆ. ಆದರೆ ಒಂದು ಏನು ಇನ್ನೊಂದು ಕೃಪೆ ಇದೆ. ಏನು? ಭಗವಂತ ಇನ್ನೊಂದು ರೂಪದಲ್ಲಿ ದಯೆ ತೋರಿಸ್ತಾನೆ. ಅದು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಅವರು ಬಂದು ತುಂಬ ದಯೆ ತೋರಿದರು. ಅದಕ್ಕೋಸ್ಕರ ಅವರ ನಾಮವನ್ನು ನಾವು ಉಚ್ಚಾರಣೆ, ಅದಕ್ಕೋಸ್ಕರ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸದಿ ಗೌರವ. ಇದಕ್ಕೆ ಪಂಚತತ್ವ ಮಂತ್ರ ಅಂತ ಹೇಳ್ತಾರೆ. ಪಂಚತತ್ವ, ಭಗವಂತ ಪಂಚತತ್ವದಲ್ಲಿ 5 ರೂಪದಲ್ಲಿ ಬಂದಿದ್ದು. ಪ್ರಭುಪಾದರು ಈ ಪಂಚತತ್ವ ಶಬ್ದವನ್ನು ಹೇಗೆ ಆಂಗ್ಲ ಭಾಷೆಯಲ್ಲಿ ಲಾರ್ಡ್ ಚೈತನ್ಯ ಇನ್ 5 ಫೀಚರ್ಸ್ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು 5 ರೂಪಗಳಲ್ಲಿ ಬಂದಿದ್ದು ಅಂಥೇಳಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಮತ್ತೆ. 5 ರೂಪ ಚೈತನ್ಯ ಮಹಾಪ್ರಭುಗಳ 5 ರೂಪ, 3 ರೂಪ, 2 ರೂಪ, 6 ರೂಪ, ಭಿನ್ನ ಭಿನ್ನ ರೂಪದಲ್ಲಿ ಚೈತನ್ಯ ಮಹಾಪ್ರಭು ವ್ಯಕ್ತವು. ಅಥವಾ ಕೃಷ್ಣ, ಚೈತನ್ಯ ಮಹಾಪ್ರಭು ಅಂದ್ರೇನು? ಕೃಷ್ಣನೇ 6 ರೂಪಗಳಲ್ಲಿ ಬರ್ತಾನೆ, ಕೃಷ್ಣನೇ 5 ರೂಪದಲ್ಲಿ ಬರ್ತಾನೆ, ಕೃಷ್ಣನೇ 3 ರೂಪದಲ್ಲಿ ಬರ್ತಾನೆ, ಕೃಷ್ಣ 2 ರೂಪದಲ್ಲಿ ಬರ್ತಾನೆ, ಕೃಷ್ಣ ಬಲರಾಮನಾಗಿ. ಅದಕ್ಕೋಸ್ಕರ ಆ ಶ್ಲೋಕ ಹೇಳಿದೆ ನಾನು ಆರಂಭದಲ್ಲಿ ಮಂಗಲಾಚರಣದಲ್ಲಿ. ವಂದೇ ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದ ಸಹೋದಿತೋ ಗೌಡೋದಯೇ ಪುಷ್ಪಬಂತೋ ಚಿತ್ರೌ ಶಮ್ನೋ ತಮೋನೋದವು ಅಂತೇಳಿ. ಇದು ಚೈತನ್ಯ ಚರಿತಾಮೃತದ 2ನೇ ಶ್ಲೋಕ. ಇದು ಮಂಗಲಾಚರಣದ 2ನೇ ಶ್ಲೋಕ. ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳಿದೆ? ಹೇಗೆ ಸೂರ್ಯ ಚಂದ್ರ ಹುಟ್ಟುತ್ತಾರಲ್ಲ ಆಕಾಶದಲ್ಲಿ, ಅದೇ ಥರ ಈ ನವದ್ವೀಪದ ಆಕಾಶದಲ್ಲಿ ಈ 2 ಸೂರ್ಯ ಚಂದ್ರರು ಒಂದೇ ಸಮಯದಲ್ಲಿ, ಸೂರ್ಯ ಮತ್ತು ಚಂದ್ರ ಒಂದೇ ಸಮಯದಲ್ಲಿ ಕಾಣಿಸ್ಕೋತಾರ ಆಕಾಶದಲ್ಲಿ? ಇಲ್ಲಲ್ಲ. ಆದರೆ ಇವರಿಬ್ಬರು ಒಂದೇ ಸಮಯದಲ್ಲಿ ಕಾಣಿಸ್ಕೊಂಡು ಅಜ್ಞಾನವನ್ನು ದೂರ ಮಾಡ್ತಾ ಇದ್ದಾರೆ, ಈ ಕಲಿಯುಗದ ಅಜ್ಞಾನವನ್ನು. ಒಂದೇ ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದ ಸಹೋದಿತವು, ಉದಿತವು ಅಂದರೆ ಉದಯರಾಗಿದ್ದು. ಚಿತ್ರೋ ಶಮ್ನೋ ತಮೋನುದವು. ತಮೋ ಅಂದರೆ ಅಜ್ಞಾನ, ಅಂಧಕಾರ. ಕಲಿಯುಗದ ಅಂಧಕಾರ, ಅಜ್ಞಾನವನ್ನು ದೂರ ಮಾಡ್ತಾ ಇದ್ದಾರೆ. ಇವರನ್ನು ಬಿಟ್ಟು ಅಜ್ಞಾನ ಅಂಧಕಾರ ದೂರ ಆಗಲ್ಲ. ಹಿಂದೆ ದೊಡ್ಡ ದೊಡ್ಡ ಆಚಾರ್ಯರು ಬಂದು ಹೋದರು, ಅವರು ಧರ್ಮ ಪ್ರಚಾರವನ್ನು ಮಾಡಿದರು. ಆದರೂ ಇವರಿಬ್ಬರ ಪ್ರಭಾವ ಏನಿದೆ ಅಲ್ಲ, ಯಾಕಂದರೆ ಇವರು ಭಗವಂತನೇ, ಸಾಕ್ಷಾತ್ ಭಗವಂತನೇ, ಕೃಷ್ಣ ಬಲರಾಮನೇ ಬಂದಿದ್ದಲ್ಲ. ಅದಕ್ಕೋಸ್ಕರ ಇವರ ಪ್ರಭಾವ ನಾವು ನೋಡ್ತೀವಿ, ಜಗತ್ತಿನಾದ್ಯಂತ ಹರಡಿದೆ. ಈಗ ಕೃಷ್ಣನ ಬಗ್ಗೆ ಎಲ್ಲ ಜಗತ್ತಿನಲ್ಲಿ ಗೊತ್ತಿದೆ. ಈಗ ನಿಮಗೆ ಗೊತ್ತಿದೆಯಾ ಕೃಷ್ಣನ ಬಗ್ಗೆ? ಜಗತ್ತಿನಾದ್ಯಂತ ಎಲ್ಲ ಕೃಷ್ಣ ಭಕ್ತಿ ಜಗತ್ತಿನಾದ್ಯಂತ ಹರಡಿದೆ ಅಂತ ಎಲ್ಲ ಗೊತ್ತಿದೆಯಾ ನಿಮಗೆ? ವಾಟ್ಸಪ್ನಲ್ಲಿ ನೋಡಿರ್ಬೋದಲ್ಲ, ಯೂಟ್ಯೂಬ್ ವೀಡಿಯೋಸ್. ಇದು ಒಳ್ಳೆಯದು, ಇದನ್ನು ನೋಡ್ಬೋದು, ಇದ್ರ ಬಗ್ಗೆ ನೋಡ್ಬೋದು. ಸೊ ಇವರು ಏನು ಮಾಡ್ತಾರೆ? ಎಲ್ಲ ಜಗತ್ತನ್ನೆಲ್ಲ ಏನು ಮಾಡ್ತಾರೆ? ಇವರು ಕೃಷ್ಣ ಭಕ್ತಿಯಲ್ಲಿ ಮುಳುಗಿಸ್ಬಿಡ್ತಾರೆ. ಇವರು
ಇವ್ರ ಉದ್ದೇಶ ಅದು. ಈಗ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ ಅರ್ಜುನನಿಗೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರನ್ನ ನಾನೇ ನಾಶ ಮಾಡಿದ್ದೀನಿ, ನೀನು ಬರೀ ನಿಮಿತ್ತ ಅಷ್ಟೇ ಅಂತ ಹೇಳಿ. ಎಲ್ಲರೂ ಸಾಯಲೇಬೇಕಂತ ಹೇಳಿದ ಕೃಷ್ಣ. ಆ 5 ಪಾಂಡವರನ್ನು ಬಿಟ್ಟು ಇನ್ನೊಂದಿಷ್ಟು ಸ್ವಲ್ಪ ಜನ, ಅಶ್ವತ್ಥಾಮ, ಕೃಪಾಚಾರ್ಯ, ಒಂದಿಷ್ಟು ಜನ, ಅವರನ್ನು ಬಿಟ್ಟು ಇನ್ನುಳಿದವರು ಎಲ್ಲರೂ ಸಾಯಬೇಕಂತೇಳಿ ಕೃಷ್ಣನ ಇಚ್ಛೆ ಇತ್ತು. ಅದೇ ಥರ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ಇಚ್ಛೆ ಏನು, ಜಗತ್ತಿನಾದ್ಯಂತ ಕೃಷ್ಣ ಭಕ್ತಿ ಹರಡಬೇಕಂತೇಳಿ, ಅಥವಾ ನಾಮ ಸಂಕೀರ್ತನೆ ಹರಡಬೇಕಂತೇಳಿ. ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಹಾಗೇ ಆಗತ್ತದು. ಹೇಗೆ ಕುರುಕ್ಷೇತ್ರದಲ್ಲಿ ಎಲ್ಲರೂ ಸಾಯಬೇಕನ್ನೋದು ಭಗವಂತನ ಇಚ್ಛೆ ಇತ್ತು, ಅದನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಎಂಥ ದೊಡ್ಡ ದೊಡ್ಡ ಯೋಧರಿದ್ರಲ್ಲಿ, ಭೀಷ್ಮ, ದ್ರೋಣ, ಅವರೆಲ್ಲ ಪಾಂಡವರಿಗಿಂತ ಶಕ್ತಿಶಾಲಿ ಅವರು. ಭೀಷ್ಮ ಎಲ್ಲರಿಗಿಂತ ದೊಡ್ಡ ಯೋಧ, ಅಸಂಖ್ಯ ಯುದ್ಧಗಳನ್ನು ಮಾಡಿ ಎಲ್ಲದರಲ್ಲಿ ಜಯಶಾಲಿಯಾಗಿದ್ದ ಭೀಷ್ಮ. ಮತ್ತು ದ್ರೋಣಾಚಾರ್ಯ ಅಂತೂ ಅವರೇ ಕಲಿಸ್ಕೊಟ್ಟಿದ್ದಲ್ಲ ಅರ್ಜುನನಿಗೆ. ಅರ್ಜುನ ಏನು ಅವ್ರ ಮುಂದೆ ಏನು ಅರ್ಜುನ. ಆದರೆ ಭಗವಂತನ ಇಚ್ಛೆ ಏನಿತ್ತು, ಇವರೆಲ್ಲರೂ ಸಾಯಬೇಕಂತಿತ್ತು, ಅದನ್ನು ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಇವರು ಜಗತ್ತಿನಾದ್ಯಂತ ಎಲ್ಲರಿಗೂ ಯಾವುದೇ ಜಾತಿ, ಜನಾಂಗ, ಪಂಗಡ ಏನೂ ಇಲ್ಲದೆ, ದೇಶ, ಕಾಲ, ಪಾತ್ರ ಎಲ್ಲರಿಗೂ ಕೃಷ್ಣನಾಮ ಮತ್ತು ಕೃಷ್ಣ ಭಕ್ತಿಯನ್ನು ಪ್ರಸಾರ ಮಾಡಿದರು ಇವರು. ಅಥವಾ ಅವರ ಅನುಯಾಯಿಗಳ ಮೂಲಕ ಏನು ಮಾಡ್ತಾಯಿದ್ದಾರೆ, ಪ್ರಸಾರ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಬಲರಾಮ ನಿತ್ಯಾನಂದ ಪ್ರಭುವಾಗಿ, ಇವತ್ತಿನ ದಿನ ಅಂದ್ರೇನು, ಮಾಘ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿನ. ಚೈತನ್ಯ ನಿತ್ಯಾನಂದ ಪ್ರಭು ಅಥವಾ ಬಲರಾಮ ನಿತ್ಯಾನಂದ ಪ್ರಭುವಾಗಿ ಅವತರಿಸಿದ್ದ ದಿನ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅವರ ಕೃಪೆಗಾಗಿ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಅವರ ಆದೇಶಪೂರ್ವಕವಾಗಿ ನಾವು ಎಲ್ಲರೂ ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡಬೇಕು, ಎಷ್ಟು ಆದಷ್ಟು. ಎಲ್ಲರೂ ಮೊಬೈಲ್ ಬಂದ್ ಮಾಡಿ ಯಾವಾಗಲೂ ಕೃಷ್ಣನಾಮವನ್ನು ತಗೋತಾ ಇರಬೇಕು. ಮತ್ತು ಇಲ್ಲಿ ಬಂದು ಸೇರಬೇಕು. ಈ ಥರ ಸೇರಿ ಬೆಳಗ್ಗೆ ಸಾಯಂಕಾಲ ಏನು ಮಾಡಬೇಕು, ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಇಲ್ಲಿ ಬೆಳಗ್ಗೆ ನಾವು 4:15ಗೆ ನಾಮ ಸಂಕೀರ್ತನೆ ಮಾಡ್ತೀವಿ ಪ್ರತಿದಿನ, ಸಾಯಂಕಾಲ 6:15ಗೆ ಮಾಡ್ಬೋದು. ಹೀಗೆ ಇದನ್ನೇ ನಿತ್ಯಾನಂದ ಪ್ರಭು ಹೇಳಿಕೊಟ್ಟಿದ್ದು. ಅವರ ಕೃಪೆ ಇದರಿಂದ ಹರಡುತ್ತೆ, ಕೃಷ್ಣನಾಮದಿಂದ. ಮಂತ್ರ ಇದೆ ಅಲ್ಲ, ನಾವು ಮಂತ್ರ ಉಚ್ಚಾರಣೆ, ಭಗವಂತನ ನಾಮ ನಮಗೆ ಗೊತ್ತಿದೆ, ಅಥವಾ ನಾವು ಎಲ್ಲ ಗ್ರಂಥಗಳಲ್ಲಿ, ವೇದಶಾಸ್ತ್ರಗಳಲ್ಲಿ ಭಗವಂತನ ನಾಮಗಳನ್ನು ಕೊಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮ ಇದೆ, ನಾವು ಉಚ್ಚಾರಣೆ ಮಾಡ್ಬೋದು. ನಮಗೆ ನಿತ್ಯಾನಂದ ಪ್ರಭು ಯಾಕೆ ಬೇಕು ಅಂತೇಳಿ ಪ್ರಶ್ನೆ ಬರ್ಬೋದಲ್ಲ. ಯಾಕೆ ಬೇಕು? ಅವರ ಕೃಪೆ ಇರಲಿಲ್ಲ ಅಂದರೆ ನಾವು ಆ ನಾಮವನ್ನು ಉಚ್ಚಾರಣೆ ಮಾಡಿದ್ರೂ ಅದು ಬರೀ ಬಾಹ್ಯ ಅಕ್ಷರ ಆಗಿಬಿಡುತ್ತೆ. ಅದು ಅದರಲ್ಲಿ ಭಗವಂತನ ಉಪಸ್ಥಿತಿ ಇರಲ್ಲ. ತಿಳಿತಲ್ಲ? ಭಗವಂತನ ಉಪಸ್ಥಿತಿ ಇರಲ್ಲ, ಭಗವಂತನ ಶಕ್ತಿ ಸಂಚಾರವಾಗಲ್ಲ. ಅದು ಬಾಹ್ಯ ಅಕ್ಷರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ನಿತ್ಯಾನಂದ ಪ್ರಭುಗಳ ಕೃಪೆಗಾಗಿ ಪ್ರಾರ್ಥನೆ ಮಾಡ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಸೊ ಇಲ್ಲಿಗೆ ನಿಲ್ಲಿಸೋಣ. ಎಷ್ಟೋ ಜನ ಉಪವಾಸನೂ ಮಾಡ್ತಾಯಿದ್ದೀರ ಮಧ್ಯಾಹ್ನ ತನಕ. ಅವರಿಗೆ ಲೇಟ್ ಮಾಡೋದು ಬೇಡ. ಈಗ ಸಂಕೀರ್ತನೆ, ಆರತಿ, ಕೀರ್ತನೆ ಮತ್ತು ಪ್ರಸಾದ. ಹರೇ ಕೃಷ್ಣ. ಇದನ್ನು ನಿಲ್ಲಿಸ್ಬೇಕಿದೆ.
ಹರೇ ಕೃಷ್ಣ. ಸ್ಟಾಪ್ ರೆಕಾರ್ಡಿಂಗ್.